ಆತ್ಮೀಯರೇ ಎಲ್ಲರಿಗೂ ನಮಸ್ತೆ. ಆಗಸ್ಟ್ 10ರಂದು ಅಂತಾರಾಷ್ಟ್ರೀಯ ಜೈವಿಕ ಇಂಧನ ದಿನಾಚರಣೆಯನ್ನು ವಿಶ್ವಾದ್ಯಂತ ಆಚರಿಸಲಾಗುವುದು. ಇದರ ಅಂಗವಾಗಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರ್ಮ್ ವತಿಯಿಂದ ಜೈವಿಕ ಇಂಧನ ಪರಿಸರ ಸ್ನೇಹಿ ಡೀಸೆಲ್ ಮತ್ತು ಪೆಟ್ರೋಲ್ಗೆ ಪರ್ಯಾಯ ಇಂಧನ ಇದರ ಕುರಿತು ಗೂಗಲ್ ಮೀಟ್ ಮೂಲಕ ಒಂದು ತರಬೇತಿ ಕಾರ್ಯಕ್ರಮವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಷಯ ಮಂಡನೆ ಮಾಡಲು ಶ್ರೀಯುತ ಸುನೀಲ್ ಕುಮಾರ್ ಬಿಕೆ, ತಾಂತ್ರಿಕ ಅಧಿಕಾರಿ, ಜೈವಿಕ ಇಂಧನ ಸಂಶೋಧನಾ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ಕೇಂದ್ರ, JMIT ಕಾಲೇಜ್ ಚಿತ್ರದುರ್ಗ ಇವರು ಆಗಮಿಸಿರುತ್ತಾರೆ. ಅವರಿಗೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಆಸಕ್ತ ರೈತ ಬಾಂಧವರು ಈ ದಿನ ಈ ಗೂಗಲ್ ಮೀಟ್ ತರಬೇತಿ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತೀರಾ. ತಮಗೂ ಸಹಿತ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಶ್ರೀಯುತ ಸುನೀಲ್ ಕುಮಾರ್ ಬಿಕೆ ಅವರಿಗೆ ವಿಷಯ ಮಂಡನೆ ಮಾಡಲು ಮನವಿ ಮಾಡುತ್ತೇನೆ. ಸರ್, ಪ್ಲೀಸ್ ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ಅಂತಾರಾಷ್ಟ್ರೀಯ ಜೈವಿಕ ಇಂಧನ ದಿನಾಚರಣೆಯನ್ನು ಹಮ್ಮಿಕೊಳ್ತಾ ಇದೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಿಮ್ಮನ್ನೆಲ್ಲರೂ ಇನ್ನು ಆಗಸ್ಟ್ 10ನೇ ತಾರೀಕಿನ ಒಳಗಡೆ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಮುಖ್ಯವಾಗಿ ಈ ಜೈವಿಕ ಇಂಧನ ಅಂದ್ರೇನು, ಅದರ ಮೂಲಗಳು ಯಾವುದು, ಅದರಿಂದ ಉಪಯೋಗ ಏನು, ಅದು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಹೊಂದಿತು, ಈಗ ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದ್ದಾವೆ, ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನೋವನ್ನು ಕೂಲಂಕುಷವಾದ ವಿಚಾರಗಳನ್ನು ನಾವು ನಿಮಗೆ ತಿಳ್ಕೊಡ್ತೀವಿ. ಈ ಮುಖ್ಯ ಉದ್ದೇಶ, ಈ ಜೈವಿಕ ಇಂಧನ ಅಂದ್ರೆ ಏನು ಅಂತ ತಮಗೆ ಕೆಲವ್ರಿಗೆ ಗೊತ್ತಿರ್ಬೋದು, ಅದಕ್ಕೆ ಬಳಸುವಂಥ ಮೂಲ ವಸ್ತುಗಳು ತಮಗೆ ತಿಳಿದಿರ್ಬೋದು. ಆದರೆ ಸ್ವಲ್ಪ ಮರೆಮಾಚಿರ್ತೀರಾ, ಅದು ಎಲ್ಲೋ ಬಿದ್ದು ಹಾಳಾಗ್ತಾ ಇದೆ. ಅಂತ ಅಖಾದ್ಯ ತೈಲ ಬೀಜಗಳನ್ನು ನಾವು ಸಂಗ್ರಹಣೆ ಮಾಡಿ ನಮ್ಮ ಕೇಂದ್ರದಲ್ಲಿ ಹಾಗೂ ನಮ್ಮ ಜಿಲ್ಲೆಯ 34 ಕೇಂದ್ರಗಳಲ್ಲಿ, ನಮ್ಮ ಜಿಲ್ಲೆ ಅಂದರೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗೊಂದರಂತೆ 34 ಕೇಂದ್ರಗಳಲ್ಲಿ ಇಂಥ ಇಂಧನ ಜೈವಿಕ ಇಂಧನ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಆ ದಿಕ್ಕಿನಲ್ಲಿ ಅತಿ ಹೆಚ್ಚಿನದಾದಂಥ ಇಂಧನವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಹಾಗೂ ಇದನ್ನು 5ರಿಂದ 10% ಸಾರ್ವಜನಿಕವಾಗಿ ಸರ್ಕಾರಿ ಕಚೇರಿಗಳ ವಾಹನಗಳಿಗೆ ತುಂಬಿ ಈ ಜೈವಿಕ ನಾರ್ಮಲ್ ಡೀಸೆಲ್ನೊಂದಿಗೆ 10%ನಿಂದ 20%ವರೆಗೂ ಮಿಶ್ರಣ ಮಾಡಿ ವಾಹನಗಳನ್ನು ಚಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಸಮೇತ ನಮ್ಮ ಕಾಲೇಜಿನ ಬಸ್ಸುಗಳಿಗೆ ನಾವು 10ರಿಂದ 15%ವರೆಗೂ ಜೈವಿಕ ಇಂಧನವನ್ನು ತುಂಬಿಸಿ ಚಲಿಸ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ಸ್ ಏನು ಬಂದಿಲ್ಲ, ಉತ್ತಮವಾಗಿ ಚಲಾವಣೆ ಆಗ್ತಾ ಇದೆ. ಬರೀ ಬಸ್ ಒಂದೇ ಅಲ್ಲ, ವಿಮಾನಗಳು ಸಮೇತ ಹಾರಾಟ ಆಗಿದ್ದಾವೆ, ರೈಲ್ವೆ ಇಲಾಖೆಯಲ್ಲಿರುವಂಥ ಇಂಜಿನ್ಗಳು ಹಾರಾಟ ಆಗಿದ್ದಾವೆ. ಇದಕ್ಕೆಲ್ಲ ಸಂಶೋಧನೆ ಮತ್ತು ಪ್ರಾಯೋಗಿಕವಾಗಿ ಮನಗಂಡು ಈ ಒಂದು ಜೈವಿಕ ಇಂಧನವನ್ನು ನಾವು ಸಾಮಾನ್ಯ ಡೀಸೆಲ್ನೊಂದಿಗೆ ಮಿಶ್ರಣ ಮಾಡೋದು ಅಷ್ಟೇ. ಇದು ಯಥೇಚ್ಛವಾಗಿ ಸಿಗದೇ ಇರೋದ್ರಿಂದ ಮಿಶ್ರಣ ಮಾಡ್ತಾ ಇದೀವಿ. ಅದರಿಂದ ನಾವು ಇಂಜಿನ್ನಲ್ಲಿ ಯಾವುದೇ ರೀತಿಯಾದಂಥ ಮಾರ್ಪಾಡು ಮಾಡುವಂಥ ಅಗತ್ಯತೆ ಇಲ್ಲ, ಯಾವುದೇ ರೀತಿಯ ತೊಂದರೆನೂ ಇಲ್ಲ. ಸುಮಾರು 1890ರಲ್ಲೇ ರುಡಾಲ್ಫ್ ಡೀಸೆಲ್ ಎಂಬುವರು ಇದನ್ನು ಬರೀ ಶೇಂಗಾ ಎಣ್ಣೆಯಿಂದ ವಾಹನವನ್ನು ಚಲಾಯಿಸಿಬಿಟ್ಟು ಅದನ್ನ ಮಾಡಿದ್ರು. ರುಡಾಲ್ಫ್ ಡೀಸೆಲ್ ಎಂಬುವರು ಅದು ಅಂಥ ಸಮಯದಲ್ಲಿ ಬರೀ ಶೇಂಗಾ ಎಣ್ಣೆಯಿಂದ ಗಾಡಿಯನ್ನು ಓಡಿಸಿದಾಗ ಯಾವುದೇ ರೀತಿಯಾದಂಥ ಅಡಚಣೆ ಬಾರದೇ ಇದ್ರೂ ಸಹಿತ ಸ್ವಲ್ಪ 1900ರಲ್ಲಿ ಈ ಡೀಸೆಲ್ ಎಂಜಿನ್ನ ಮಾದರಿಯನ್ನು ಪ್ಯಾರಿಸ್ನಲ್ಲಿ ವಿಶ್ವ ಮೇಳದಲ್ಲಿ ಪ್ರದರ್ಶನ ಮಾಡಿದಾಗ ಆಗ ಸ್ವಲ್ಪ ಡಿಫೆಕ್ಟ್ಸ್ ಕಾಣ್ತು. ಏನು, ಸ್ವಲ್ಪ ಈ ಶೇಂಗಾ ಎಣ್ಣೆಯಲ್ಲಿ ಜಿಡ್ಡಿನ ಪದಾರ್ಥವಾದಂತಹ ಫ್ಯಾಟ್ ಕಂಟೆಂಟ್ ಇದ್ದಾಗ ಸ್ವಲ್ಪ ದೂರ ಹೋಗ್ಬಿಟ್ಟು ಅದು ಗಾಡಿ ನಿಂತ್ಕೊಂತು. ಆಗ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಮನಗಂಡಾಗ ಅದರಲ್ಲಿರುವಂಥ ಫ್ಯಾಟಿ ಕಂಟೆಂಟ್ ಗ್ಲಿಸರಿನ್ ಹೊರ ತೆಗೆದಾಗ ಅದು ಸುಲಭವಾಗಿ ವಾಹನ ಚಲಾಯಿಸಲಿಕ್ಕೆ ಪ್ರಾರಂಭವಾಯಿತು. ಅಂದಿನ ದಿನ ಆಗಸ್ಟ್ 10ರಿಂದ ವಿಶ್ವ ಜೈವಿಕ ಇಂಧನವನ್ನು ನಮ್ಮ ರುಡಾಲ್ಫ್ ಡೀಸೆಲ್ ಎಂಬ ಹೆಸರಿನಲ್ಲೇ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಪ್ರತಿ ವರ್ಷದಂತೆ ಆಗಸ್ಟ್ 10ನ್ನು ನಾವು ವಿಶ್ವ ಜೈವಿಕ ಇಂಧನ ದಿನಾಚರಣೆ ಅಂದರೆ ರುಡಾಲ್ಫ್ ಡೀಸೆಲ್ ಅವರ ಹುಟ್ಟಿದ ದಿನದ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಆಗಸ್ಟ್ 10ನ್ನೇ ನಾವು ಜೈವಿಕ ಇಂಧನ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ. ಈಗ ನಾವು ಯಥೇಚ್ಛವಾಗಿ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಜೈವಿಕ ಇಂಧನವನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಬಳಸ್ತಾ ಇದೀವಪ್ಪ ಅಂದ್ರೆ
ಸುಮಾರು 210 ದಶಲಕ್ಷ ಮೆಟ್ರಿಕ್ ಟನ್ನಷ್ಟು ನಾವು ಕಚ್ಚಾ ತೈಲವನ್ನು ಬಳಸ್ತಾ ಇದ್ದೀವಿ. ಸುಮಾರು 250 ದಶಲಕ್ಷ ಮೆಟ್ರಿಕ್ ಟನ್ನಷ್ಟು ಜೈವಿಕ ಇಂಧನವನ್ನು ಬಳಸ್ತಾ ಇದ್ದೀವಿ. ಅದರಲ್ಲಿ ಈ ಕಚ್ಚಾ ತೈಲವನ್ನು ಬಳಸೋದ್ರಲ್ಲಿ ನಮ್ಮ ದೇಶ, ಭಾರತ ದೇಶವು 4ನೇ ಸ್ಥಾನದಲ್ಲಿದೆ. ನಮ್ಮ ದೇಶದಲ್ಲಿ ಕೇವಲ 17.9% ಮಾತ್ರ ಉತ್ಪಾದನೆ ಮಾಡ್ತಾ ಇದೀವಿ. ಇನ್ನ 83% ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಆದ್ರಿಂದ ನಮ್ಮ ಇಂಧನದಲ್ಲಿ ಭದ್ರತೆಯನ್ನು ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ 2025 ಒಳಗಡೆ ನಾವು 25% ಜೈವಿಕ ಇಂಧನ ಮಿಶ್ರಣ ಮಾಡಿಬಿಟ್ಟು ಕನಿಷ್ಠ 20% ಆದರೂ ನಾವು ಸ್ವಾವಲಂಬಿಗಳಾಗಿ ನಮ್ಮ ದೇಶದಲ್ಲೇ 20% ಜೈವಿಕ ಇಂಧನವನ್ನು ಇಂಧನವನ್ನು ಉತ್ಪಾದನೆ ಮಾಡಲಿಕ್ಕೆ ತಯಾರು ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ರಾಜ್ಯದಲ್ಲಿ 2006 ಸುವರ್ಣ ಕರ್ನಾಟಕ ವರ್ಷಾಚರಣೆಯ ಸಂದರ್ಭದಲ್ಲಿ ವಿಧಾನಮಂಡಲದ ಅಧಿವೇಶನ ನಡೀತಾ ಇರಬೇಕಾದ್ರೆ ನಮ್ಮ ರಾಷ್ಟ್ರಪಿತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸುವರ್ಣ ಕರ್ನಾಟಕದ ಅಧಿವೇಶನದಲ್ಲಿ ನಮ್ಮ ಕರ್ನಾಟಕದ ಪ್ರಗತಿಗಾಗಿ ಕೆಲವು ಅಂಶಗಳನ್ನು ಸೂಚಿಸಿದರು. ಆ ಒಂದು ಅಂಶದಲ್ಲಿ ಜೈವಿಕ ಇಂಧನ ಅಭಿವೃದ್ಧಿಯು ಸಮೇತ ಒಂದು ಅಂಶ ಕಂಡಾಗ 2006ರಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮಕ್ಕೆ 2008ರಲ್ಲಿ ಒಂದು ಜೈವಿಕ ಕಾರ್ಯಪಡೆಯನ್ನು ನಡೆಸಬೇಕು ಅಂತೇಳಿ ಒಂದು ಕಾರ್ಯಪಡೆ ತಂಡವನ್ನು ರಚಿಸ್ತಾರೆ. 12/9/2008ರಲ್ಲಿ ಆ ಒಂದು ಕಾರ್ಯಪಡೆಯಲ್ಲಿ ನಮ್ಮ ಇಂದಿನ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಆದಂತ ಡಾಕ್ಟರ್ ನಮ್ಮ ಒಬ್ಬ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದರ ಶಿಫಾರಸುಗಳನ್ನು ಆಧರಿಸಿ 2009ರಲ್ಲಿ ಜೈವಿಕ ಇಂಧನ ನೀತಿ ಜಾರಿಗೊಳಿಸಿ ಡಾಕ್ಟರ್ ರಾಮಕೃಷ್ಣ ಸರ್ ಅಂತೇಳಿ ಡಾಕ್ಟರ್ ರಾಮಕೃಷ್ಣ ಸರ್ ಅವರು ಇಂದಿನ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು. ಅವರು ಈ ಇಂಧನ ಶಿಫಾರಸುಗಳನ್ನು ಜಾರಿಗೊಳಿಸಿ RDPR ಇಲಾಖೆಯೊಂದಿಗೆ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು 2010 ನಮ್ಮ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯನ್ನು ಪ್ರಾರಂಭ ಮಾಡಿ ರಚನೆ ಮಾಡಿತು. ಡಿಸೆಂಬರ್ 16, 2010ರಲ್ಲಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿ ಇದರ ಬೆಳವಣಿಗೆಗೆ ಕಾರಣೀಕರ್ತರಾಗಿರ್ತಾರೆ. ಅಂದಿನಿಂದ ಇಂದಿನವರೆಗೂ ಸುಮಾರು 14 ವರ್ಷಗಳಿಂದಲೂ ಈ ಜೈವಿಕ ಇಂಧನ ಕಾರ್ಯಪಡೆ ಸತತವಾಗಿ ಬೆಳವಣಿಗೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಒಂದೊಂದು ಜೈವಿಕ ಇಂಧನ ಸಂಶೋಧನಾ ಕೇಂದ್ರಗಳನ್ನು ಮಾಡಿದ್ದಾರೆ, ಕ್ಲೋನಲ್ ಆರ್ಚಾರ್ಡ್ ಅನ್ನು ರಚನೆ ಮಾಡಿದ್ದಾರೆ ಮತ್ತು ಜೈವಿಕ ಇಂಧನ ಉದ್ಯಾನವನಗಳನ್ನು ಸಮೇತ ರಚನೆ ಮಾಡಿ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಇದನ್ನ ಅರಣ್ಯ ಇಲಾಖೆಯ ಒಡಂಬಡಿಕೆಯೊಂದಿಗೆ ಸಮೇತ 9 ಕ್ಲೋನಲ್ ಆರ್ಚಾರ್ಡ್ಗಳನ್ನು ರಚನೆ ಮಾಡಿ ಅನೇಕ ತಾಯಿ ಮರಗಳನ್ನು ಗುರುತಿಸಿ ಅವುಗಳಿಂದ ಬೀಜಗಳನ್ನು ಸಂಗ್ರಹಿಸಿ ಕಸಿ ಮಾಡಿದ ಸಸ್ಯಗಳನ್ನು ಅಭಿವೃದ್ಧಿ ಮಾಡಿಸಿ ಉತ್ತಮವಾದ ಬೀಜಗಳ ಸಂಗ್ರಹಣೆಯನ್ನು ಮಾಡಿಬಿಟ್ಟು ನಮಗೆ ಅನುಕೂಲವಾದಂತಹ ಉತ್ತಮ ತಳಿ ಬೇಗ ಇಳುವರಿ ಬರುವಂತಹ ಬೀಜಗಳನ್ನು ಅರಣ್ಯ ಇಲಾಖೆಯಿಂದ ನಮ್ಮ ಒಂದು ಎಲ್ಲ ಜಿಲ್ಲೆಗಳಿಗೆ ಕೊಡುವಂತ ಕಾರ್ಯಕ್ರಮವನ್ನು ಮಾಡಿ ಈಗ ನೋಡಿ ನೀವು ಯಾವುದೇ ಲೇಔಟ್ ಆಗಿರ್ಬೋದು, ರಸ್ತೆ ಬದಿಗಳಲ್ಲಾಗಿರ್ಬೋದು ನಮಗೆ ಕಾಣ ಸಿಗ್ತಾ ಇರೋದು ಇದನ್ನೇ ಇಂಥದ್ದು ಜೈವಿಕ ಇಂಧನ ಸಸ್ಯಗಳು, ಅಖಾದ್ಯ ತೈಲ ಬೀಜಗಳು. ಆ ಒಂದು ಅಖಾದ್ಯ ತೈಲ ಬೀಜಗಳು ಯಾವ್ಯಾವುದಂತ ನೀವು ಚಿತ್ರದಲ್ಲೇ ಕಾಣ್ತಾ ಇದ್ದೀರಿ. ವಿಷಯ ಜೈವಿಕ ಇಂಧನ ಪರಿಸರ ನಮ್ಮ ಹೆಡ್ಲೈನ್ ಅಲ್ಲೇ ಸಿಗ್ತಾ ಇದೆ ನಿಮ್ಗೆ ಯಾವ ಬೀಜಗಳು ಅಂತ. ನಿಮ್ಗೆ ಗೊತ್ತಿರ್ಬೋದು ಅಖಾದ್ಯ ತೈಲ ಬೀಜಗಳು ಅಂದ್ರೆ ಯಾವುದು, ಖಾದ್ಯ ತೈಲ ಬೀಜಗಳು ಅಂದ್ರೆ ಯಾವುದು ಅಂತ. ಖಾದ್ಯ ತೈಲ ಬೀಜಗಳು ಅಂದ್ರೆ ನಾವು ಅಡಿಗೆಗೆ ಬಳಸುವಂತ ಎಣ್ಣೆಗಳು, ಸೂರ್ಯಕಾಂತಿ, ಶೇಂಗಾ, ಕುಸುಮೆ, ಪಾಮ್ ಆಯಿಲ್, ರೈಸ್ ಬ್ರೈನ್ ಆಯಿಲ್ ಇಂಥವೆಲ್ಲವನ್ನು ಖಾದ್ಯ ತೈಲ ಬೀಜಗಳು ಅಂತ ಕರೀತೀವಿ. ಇನ್ನು ಅಖಾದ್ಯ ತೈಲ ಬೀಜಗಳಂದ್ರೆ ನಾವು ಅಡಿಗೆ ಮಾಡ್ಲಿಕ್ಕೆ ಬಾರದೇ ಇರುವಂತ ಎಣ್ಣೆ ಬೀಜಗಳು. ಅವು ಯಾವಪ್ಪ ಅಂದ್ರೆ ನಿಮ್ಮ ಸುತ್ತಮುತ್ತನೇ ಸಿಗ್ತದೆ, ಕಣ್ಣೆದುರಿಗೆ ಬಿದ್ದು ಹಾಳಾಗ್ತಾ ಇರುತ್ತೆ, ಅದರ ಬೆಲೆ ಇವತ್ತು ಬಂಗಾರ ಆಗಿದೆ. ಅದು ಯಾವಪ್ಪ ಅಂದ್ರೆ ಅಂತ ಸಸ್ಯಗಳ ಗಿಡಗಳು ಹೊಂಗೆ, ಬೇವು, ಹಿಪ್ಪೆ, ಹಿಮರುಗ, ಜತ್ರೋಪ, ಉರವನ್ನೆ, ನಾಗಸಂಪಿಗೆ ಇನ್ನು ಸುಮಾರು 150 ಜಾತಿಯ ಸಸ್ಯದ ಮರದ ಬೀಜಗಳಿಂದ ನಾವು ಬೀಜಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ಕೋಲ್ಡ್ ಪ್ರೆಸ್ಸಿಂಗ್ ಮೆಥಡ್ ಮತ್ತು ಹಾಟ್ ಪ್ರೆಸ್ಸಿಂಗ್ ಮೆಥಡ್ ಎಂಬ 2 ಮಿಷಿನ್ಗಳಿಂದ ಎಣ್ಣೆಯನ್ನು ತಯಾರು ಮಾಡ್ಕೊಳ್ತೇವೆ. ಆ ಬಂದಂತ ಎಣ್ಣೆಯನ್ನು ನಾವು ಫಿಲ್ಟರ್ ಮಾಡಿಬಿಟ್ಟು ನಮ್ಮ ಒಂದು ಜೈವಿಕ ಇಂಧನ ಉತ್ಪಾದನೆಗೆ ಅನುಕೂಲ ಮಾಡಿಕೊಳ್ಳುವ ರೀತಿಯಲ್ಲಿ ಅದನ್ನ
ನಾವು ಉತ್ಪಾದನೆ ಮಾಡ್ತಾ ಇದ್ವಿ. ಈಗ ಗೊತ್ತಾಗಿರ್ಬೇಕು ನಿಮಗೆ ಅಖಾದ್ಯ ತೈಲ ಬೀಜಗಳು ಯಾವುದು ಅಂತ. ನಿಮಗೂ ನಿಮ್ಮ ಹೊಲಗಳ ಬದುಗಳಲ್ಲಿ ಇರ್ಬೋದು ಅಥವಾ ರಸ್ತೆಯ ಬದುಗಳಲ್ಲಿ ಇರ್ಬೋದು. ಇಂಥ ಒಂದು ಬೀಜಗಳು ನಿಮಗೆ ಯಾವಾಗ ಸಿಗುತ್ತಪ್ಪ ಅಂದ್ರೆ, ಇದು ನಿಮ್ಮ ರೈತರ ಚಟುವಟಿಕೆಗಳೆಲ್ಲ ಮುಗಿದ ನಂತರ ಬೇಸಿಗೆಯ ಕಾಲದಲ್ಲಿ ಇಂಥ ಒಂದು ಸಸ್ಯಗಳ ಬೀಜಗಳ ಸಂಗ್ರಹಣೆ ಆಗುತ್ತೆ. ನಿಮಗೆ ಗೊತ್ತಿದೆ ಸಮಯ ಯಾವಾಗ ಅಂತ. ಏಪ್ರಿಲ್ ನಿಂದ ಆಗಸ್ಟ್ ಮಧ್ಯದಲ್ಲಿ ಈ ಒಂದು ಬೀಜಗಳ ಸಂಗ್ರಹಣೆ ಆಗುತ್ತೆ. ಅದರ ಮಾರ್ಕೆಟ್ ಬೆಲೆ ನೀವೇನಾದ್ರೂ ಬಿಡುವಿನ ವೇಳೆಯಲ್ಲಿ ಸಂಗ್ರಹಣೆ ಮಾಡಿದಾಗ ಒಂದು ಹಬ್ಬನೇ ಆಚರಣೆ ಮಾಡುವಷ್ಟು ಹಣವನ್ನು ಸಂಗ್ರಹಣೆ ಮಾಡ್ಬೋದು. ಈಗ ಏಪ್ರಿಲ್ ಮೇನಲ್ಲಿ ನಮ್ಗೆ ಬರುವಂತ ಹಬ್ಬ ಯುಗಾದಿ ಹಬ್ಬ. ಈಗ ನಿಮ್ಗೆ ಗೊತ್ತಿದೆ ಹೊಂಗೆ ಬೀಜದ ಬೆಲೆಗಳ 45 ರೂಪಾಯಿಂದ 50 ರೂಪಾಯಿವರೆಗೂ ಇದೆ ಮಾರಾಟ. ಇನ್ನು ಬೇವಿನ ಬೀಜಗಳನ್ನು ನೀವು ತೊಳೆದುಕೊಡಬೇಕು. ಶುದ್ಧ ಮಾಡಿ ತೊಳೆದುಕೊಟ್ರೆ ಮಾತ್ರ ಅದರಲ್ಲಿ ಪರ್ಸೆಂಟೇಜ್ ಆಫ್ ಆಯಿಲ್ ಚೆನ್ನಾಗಿ ಬರುತ್ತೆ. ಬೀಜದ ಇದು ಪೊಂಗಾಮಿಯ ಪಿನ್ನಾಟ ಅಥವಾ ಅಜಾರ್ಡಿಕಾ ಇಂಡಿಕಾ ಅಂದ್ರೆ ಇದು ಹೊಂಗೆ ಬೀಜ ಅಂತ ಹೇಳಿ ಕರಿತೀವಿ. ಇದನ್ನ ನೀವು ನೋಡಿರ್ಬೋದು. ಇದು ನೋಡಿ, ಈ ಚಿತ್ರದಲ್ಲಿ ಬಿಡುವಿನ ವೇಳೆಯಲ್ಲಿ ರೈತರು ಕೊಟ್ಟು ಬಿಟ್ಟು ಬೀಜಗಳನ್ನು ಸಂಗ್ರಹಣೆ ಮಾಡಿ, ಆ ಬೀಜದಲ್ಲಿ ನಮ್ಗೆ ಕನಿಷ್ಠ 32% ಆಯಿಲ್ ಇದೆ ಅಂತ ಹೇಳ್ತಾರೆ. ಬಟ್ ಆ ರೀತಿಯಾದಂತ ಪರ್ಸೆಂಟೇಜ್ ಬೀಜಗಳಲ್ಲಿ ಸಿಗೋದು ಕಷ್ಟ. ನಮ್ಮ ಸುತ್ತಮುತ್ತ ನಾರ್ಮಲ್ ಅಲ್ಲಿ 25ರಿಂದ 28% ನಾವು ಪ್ರಾಯೋಗಿಕವಾಗಿ ನೋಡಿದಾಗ ಬಂದಿರುವಂತ ಬೀಜಗಳು. ಅದೇ ರೀತಿಯಾಗಿ ಇನ್ನು ಅಜಾರ್ಡಿಕಾ ಇಂಡಿಕಾ ಅಂದ್ರೆ ಬೇವಿನ ಬೀಜ. ಇಲ್ಲಿದೆ ನೋಡಿ, ಬೇವಿನ ಬೀಜಗಳು. ಇದು ಇಪ್ಪೆ ಬೀಜ. ಈಗ ಹಾಕಿರೋಂಥ ಸ್ಲೈಡ್ ಅಲ್ಲಿ ಇಪ್ಪೆ ಬೀಜ ನಿಮಗೆ ಗೊತ್ತಿದೆ, ನಮ್ಮ ಹಿರಿಯರೆಲ್ಲ ಇದ್ದೀರಾ. ಈ ಇಪ್ಪೆ ಬೀಜ ಹೇಗಿರುತ್ತಪ್ಪ ಅಂದ್ರೆ, ಹಿಂದೆ ನಮಗೆ ಕರಡಿ ಉಗುರು ಅಂತ ಹಾಕೊಂತ ಇದ್ರು. ಆ ರೀತಿಯಲ್ಲಿ ಬೀಜ ಇರುತ್ತೆ. ಆ ಸಿಪ್ಪೆಯನ್ನು ಸುರಿದು ಬಿಟ್ಟು ಅದನ್ನ ಪ್ರೆಸ್ ಮಾಡಿ ನಮ್ಮಲ್ಲಿ ಬಂದ್ರೆ ಅದನ್ನು 35 ಇಂದ 40% ಆಯಿಲ್ ಬರುತ್ತೆ. ಇದರಲ್ಲಿ ಆಲ್ಸೋ ಕಂಟೈನ್ 16.9% ಆಫ್ ಪ್ರೋಟೀನ್, 3.25% ಆಫ್ ಫೈಬರ್, 22% ಆಫ್ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇರುತ್ತೆ. ಮತ್ತು ಇಟ್ ಬಿಲಾಂಗ್ಸ್ ಟು ಫ್ಯಾಮಿಲಿ ಸೆಫಟೋಸೈಯ. ಅದೆಲ್ಲ ಫ್ಯಾಮಿಲಿ ನಿಮ್ಗೆ ಬೇಕಾಗಲ್ಲ. ನಿಮ್ಗೆ ಏನು ಬೀಜ ಎಷ್ಟು ಬರುತ್ತೆ, ಯಾವ ಸಮಯದಲ್ಲಿ ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಎಣ್ಣೆ ಬೇಕಾಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಎಲ್ಲಾ ಬೀಜಗಳ ಸಂಗ್ರಹಣೆಯ ಒಂದು ಚಿತ್ರ ಇದೆ ನಿಮ್ಮ ಮುಂದೆ. ಜತ್ರೋಪ ಬೀಜ ಅಥವಾ ಕಾರ್ಡ್ ಔಡ್ಲ ಅಂತ ಮೊದಲನೇ ಚಿತ್ರ ಇದೆ. ಜಸ್ಟ್ ಔಡ್ಲ ಬೀಜ ಇದ್ದಾಗೆ ಇರುತ್ತೆ. ಔಡ್ಲಲ್ಲಿ ಯಾವ ರೀತಿ 4 ಇಲ್ಲಿ ಮೊದಲನೇದಾಗಿ ಔಡ್ಲ ಬೀಜದಲ್ಲಿ ಅದನ್ನ ಎಣ್ಣೆ ನಮಗೆ 40%ನಷ್ಟು ಎಣ್ಣೆ ಸಿಗುತ್ತೆ. ಇನ್ನು ಜಜುಬಾ, ಇಪ್ಪೆ ಬೀಜ ಮೂರನೇದು, ನುಗ್ಗೆ ಬೀಜಗಳು, ಪಿ ರೆಸಿನಿಫೆರಮ್, ಕೆಮಲಿನ, ಅರಳು ಬೀಜಗಳು, ಬಾಬುಬಾ, ಹೊಂಗೆ ಬೀಜ, ಕಲ್ಲಂಗಡಿ ಬೀಜ, ಕ್ರೋಟಾನ್ ಬೀಜಗಳನ್ನು ಸ್ವಲ್ಪ ಬೀಜಗಳನ್ನು ಆಯ್ಕೆ ಮಾಡಿ ಚಿತ್ರದಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಇಟ್ಟಿದೆ. ಇಂಥ ಸುಮಾರು ಯಾವುದೇ ಬೀಜ ಆಗಿರಲಿ, ಅಂತ ಬೀಜಗಳಲ್ಲಿ ನಿಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಎಣ್ಣೆ ಸಿಗುತ್ತೆ. ಆದ್ರೆ ಪರ್ಸೆಂಟೇಜ್ ಡಿಫ್ರೆನ್ಸ್ ಇರುತ್ತೆ. ಒಂದು ಬೀಜಕ್ಕೂ ಮತ್ತೊಂದು ಬೀಜಕ್ಕೂ ಎಣ್ಣೆಯ ಪ್ರಮಾಣ ಕಡಿಮೆ ಇರ್ಬೋದು. ಅದಕ್ಕೆ ನಮ್ಮ ಸುತ್ತಮುತ್ತ ಯಾವ ಸಿಗ್ತಾ ಇದೆ ಅಂದ್ರೆ ಹೊಂಗೆ ಬೀಜ, ಬೇವಿನ ಬೀಜ. ಬೇವಿನ ಬೀಜದಲ್ಲಿ 12ರಿಂದ 15% ಸಿಗುತ್ತೆ. ಇಲ್ಲಿದೆ ನೋಡಿ, ಅಜಾರ್ಡಿಕಾ ಇಂಡಿಕಾ ಅಂತ ಹೇಳಿ. ಇದು ಬೇವಿನ ಬೀಜ. ಈ ರೀತಿ ಶುದ್ಧಗೊಳಿಸಿ ತೊಳೆದು ಕೊಟ್ರೆ ಮಾತ್ರ ನಾವು ನಮ್ಮ ಮಾರುಕಟ್ಟೆಯಲ್ಲಿ, ನಮ್ಮ ಕಾಲೇಜಿನ ಒಂದು ಇಂಧನ ಕೇಂದ್ರದಲ್ಲಿ ಪರ್ಚೇಸ್ ಮಾಡ್ತೀವಿ. ಸುಮಾರು 45 ರೂಪಾಯಿಂದ 50 ರೂಪಾಯಿ ಪರ್ ಕೆಜಿ. ಅಂದ್ರೆ 4000ದಿಂದ 5000 ಅಂದ್ರೆ ನೀವು ವರ್ಷದ ಬಿಡುವಿನ ವೇಳೆಯಲ್ಲಿ ಸುಮಾರು 3 ಕ್ವಿಂಟಲ್ನಷ್ಟು ಆಯ್ಕೆ ಮಾಡಿ ಬಂದು ಕೇಂದ್ರಕ್ಕೆ ಕೊಟ್ಟರು ಸಮೇತ 12,000 ಆಯ್ತು. 12,000 ಇದ್ರೆ ನೀವು ಸುಲಭವಾಗಿ ಚಿಕ್ಕ ಒಂದು ಸಂಸಾರದ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ. ಅದೇ ರೀತಿ ಇಪ್ಪೆ ಬೀಜಗಳು. ಇದು ನೋಡಿ, ರಾಸಾಯನಿಕ ಕ್ರಿಯೆ ಎಕ್ಸ್ಟ್ರಾಕ್ಷನ್ ಮೆಥಡ್ ಅಲ್ಲಿ ಇದೆ. ಮೆಥಡ್ಸ್ ಆಫ್ ಆಯಿಲ್ ಎಕ್ಸ್ಟ್ರಾಕ್ಷನ್, ಸಾಯಿಲ್ ಎಕ್ಸ್ಟ್ರಾಕ್ಷನ್ ಮೆಥಡ್ ಅಂತ ಇರುತ್ತೆ. ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ಇದು ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಮಾಡುವಂಥದ್ದು. ಎಣ್ಣೆಯ ಪ್ರಮಾಣ ಎಷ್ಟು ಬರುತ್ತೆ ಅಂತ ಅಕ್ಯುರೇಟ್ ಆಗಿ ನೋಡ್ಲಿಕ್ಕೋಸ್ಕರ ಬೀಜಗಳನ್ನು ಕುಟ್ಬಿಟ್ಟು ಒಂದು ಪಾಕೆಟ್ ಅಲ್ಲಿ ಹಾಕ್ಬಿಟ್ಟು ಮೇಲಿನ ಚಿತ್ರದಲ್ಲಿ ಅಲ್ಲಿ ಇನ್ಪುಟ್ ಹಾಕಿ ಹೀಟ್ ಮಾಡಿದಾಗ ಅದು ಎಷ್ಟು ಪರ್ಸೆಂಟೇಜ್ ಆಯಿಲ್ ಬರುತ್ತೆ ಅನ್ನೋದನ್ನ ಅದು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ಬರುತ್ತೆ. ಅದರಲ್ಲಿ ಮಾಡಿದಾಗ ಇದು ಪ್ರಾಯೋಗಿಕವಾಗಿ 35ರಿಂದ 40% ಬಂದಿದೆ ಅಂತ ತಿಳಿಸ್ತಾರೆ, ಅದರಲ್ಲಿ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಮಾಡಿದಾಗ. ಬಟ್ RD ಅಲ್ಲಿ ನಾವು ಕೋಲ್ಡ್ ಪ್ರೆಸ್ ಮೆಥಡ್ ನೆಕ್ಸ್ಟ್ ಇಲ್ಲಿ ನೋಡಿ, ನಮ್ಮಲ್ಲಿ ಇರುವಂತದ್ದು ಹಾಟ್ ಪ್ರೆಸ್ ಮೆಥಡ್. ಮೊದಲನೇದು ಕೋಲ್ಡ್ ಪ್ರೆಸ್ ಮೆಥಡ್. ಅದು ಬಂದ್ಬಿಟ್ಟು ಕೋಲ್ಡ್ ಪ್ರೆಸ್ ಗಾಢ ಅಂತ ನಿಮ್ಗೆ ಗೊತ್ತಿದೆ. ಅದರಲ್ಲಿ ಏನು ಹೀಟಿಂಗ್ ಆಗ್ತಾ ಇರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ, ಎಣ್ಣೆ ಎಲ್ಲ ಕೆಳಗಡೆ ಬಂದು ಸಂಗ್ರಹಣ ಆಗಿ ಹೊರಗಡೆ ಬರುತ್ತೆ. ಇಲ್ಲಿ ನಮಗೆ ಎರಡನೇ ವಿಷಯ ಹಾಟ್ ಪ್ರೆಸ್ ಮೆಥಡ್. ಇದು ಜಸ್ಟ್ ಲೈಕ್ ನಿಮ್ಗೆ ಹಿಟ್ಟಿನ ಗಿರಡಿ ಇರೋ ಉಪಾಧಿಯಲ್ಲಿ ಇರುತ್ತೆ. ಮೇಲೆ ಕಾಳುಗಳನ್ನ ಹಾಕಿದ್ರೆ ಹಿಟ್ಟು ಬರುತ್ತೆ. ಬಟ್ ಆದ್ರೆ ಇಲ್ಲಿ ಹಿಟ್ಟಿನ ಜೊತೆಗೆ ಎಣ್ಣೆನೂ ಬರುತ್ತೆ. ಆ ಹಿಟ್ಟನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಇಲ್ಲಿ ಹಿಂಡಿ ಅಂತ ಕರಿತೀವಿ.
ಇಲ್ಲಿ ಅಖಾದ್ಯ ತೈಲ ಬೀಜಗಳ ಸಂಗ್ರಹಣೆ ಮಾಡಿದಂತ ಹಿಂಡಿ ಇಲ್ಲಿ ಕಾಣ್ತಾ ಇದೆ. ಮುಂದ್ಗಡೆ ಬರ್ತಾ ಇರೋದು ಎಣ್ಣೆ, ಹಿಂದ್ಗಡೆ ನಿಮ್ಗೆ ಹಿಂಡಿ ಬರುತ್ತೆ. ಆ ಹಿಂಡಿಯನ್ನು ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಗೊಬ್ಬರವಾಗಿ ಬಳಸ್ತಾ ಇದ್ದೀವಿ. ಈ ಗೊಬ್ಬರ ಹೆಂಗ್ ಸಿಗ್ತಾ ಇದೆಯಪ್ಪ ಅಂದ್ರೆ, ನೀವು ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ಹೋದಾಗ ನಿಮ್ಮ ರೈತಾಪಿಗಳು ಸಮಯಕ್ಕೆ ಸರಿಯಾಗಿ ಗೊಬ್ಬರ ಸಿಕ್ಕಿಲ್ಲ ಅಂತ ವಾಪಸ್ ಬಂದಿರೋ ದಿನಗಳು ಇದಾವೆ. ಆದ್ರಿಂದ ನೀವು ಸಣ್ಣ ಯಂತ್ರ ಇದೆ, ಕೇವಲ 1 ಲಕ್ಷ ರೂಪಾಯಿ ಬೀಳುತ್ತೆ. ನೀವು ಮನೆಯಲ್ಲಿ ಹಾಕೊಂಡು ಎಣ್ಣೆಯನ್ನು ಮಾರಾಟ ಮಾಡಿ ಗೊಬ್ಬರವನ್ನು ನೀವು ನಿಮ್ಮಲ್ಲಿ ಇಟ್ಕೊಂಡ್ರು ಸಮೇತ ನಿಮ್ಮ ಜಮೀನುಗಳಿಗೆ ಹಾಕಿ ಉತ್ತಮ ಇಳುವರಿಯನ್ನು ಸಮೇತ ಪಡಿಬಹುದು. ಈ ಎಣ್ಣೆಯನ್ನು ನಮ್ಗೆ ಕೊಟ್ರೆ ನಾವು ರಾಸಾಯನಿಕ ಕ್ರಿಯೆ ಮಾಡಿ ಜೈವಿಕ ಇಂಧನ ಉತ್ಪಾದನೆ ಮಾಡ್ತೀವಿ. ಜೊತೆಗೆ ಇಲ್ಲ ನೀವು ದೀಪದ ಎಣ್ಣೆ ಆಗಿ ಪರಿವರ್ತನೆ ಮಾಡಬಹುದು, ಇಲ್ಲ ರಾಸಾಯನಿಕ ಸಿಂಪಡಣೆಯನ್ನು ಮಾಡ್ಲಿಕ್ಕೆ ಇದು ಬಳಸ್ತೀವಿ. ಇದು ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ ಎಲ್ಲ ರಾಸಾಯನಿಕವಾಗಿ ಬಳಸ್ಕೊಂಡ್ಬಿಟ್ಟು ಕೀಟನಾಶಕಗಳನ್ನು ಮೂಲಕ ನಾವು ಈ ಎಣ್ಣೆ ಬಳಸ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾವು ಎಣ್ಣೆಯನ್ನು ಹೀಟಿಂಗ್ ದ ಸೊಲ್ಯೂಷನ್ ಆಫ್ಟರ್ 60 ಡಿಗ್ರಿ ಸೆಂಟಿಗ್ರೇಡ್ ಅಂತ ಮಾಡ್ತೀವಿ. ಇದನ್ನ ಆ ಆಯಿಲ್ ಒಳಗೆ ಎಷ್ಟು ಫ್ಯಾಟ್ ಕಂಟೆಂಟ್ ಇದೆ ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಈ ರಾಸಾಯನಿಕ ಮಿಷಿನ್ ನಲ್ಲಿ ಹಾಕ್ಬಿಟ್ಟು ನಾವು ಟೆಸ್ಟ್ ಮಾಡಿದಾಗ ಆ ಎಣ್ಣೆಯನ್ನು ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಟೈಟ್ರೇಷನ್ ಮಾಡಿ ಪೇಲ್ ಪಿಂಕ್ ಕಲರ್ ಬಂದು ಈ ಕಡೆ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಬಂದಿದೆ. ಆ ಕಲರ್ ಬಂದಾಗ ಅದರ ಒಂದು ಕೆಮಿಕಲ್ ಪರ್ಸೆಂಟೇಜ್ ಆಧರಿಸಿ ನಾವೇನ್ ಮಾಡ್ತೀವಿ, FFA ಫ್ರೀ ಫ್ಯಾಟಿ ಆಸಿಡ್ ನಿರ್ಧಾರ ಮಾಡಿಬಿಟ್ಟು ಎಷ್ಟು ಪರ್ಸೆಂಟೇಜ್ ಆಫ್ ಕೆಮಿಕಲ್ ಅನ್ನು ಆಡ್ ಮಾಡಬೇಕು ನಿರ್ಧಾರಕ್ಕೆ ಬಂದು ಸುಮಾರು ನಾವು 1 ಲೀಟರ್ ಹೊಂಗೆ ಎಣ್ಣೆಗೆ 6 ರಿಂದ 7 ಗ್ರಾಮ್ NaOH, 300 ml ಮೆಥನಾಲ್ 1 ಲೀಟರ್ ಎಣ್ಣೆಗೆ ಮಿಶ್ರಣ ಮಾಡಿ ಸುಮಾರು 1 ರಿಂದ 1.5 ತಾಸನ್ನು ಸರ್ಕ್ಯುಲೇಷನ್ ಮಾಡಿ ಹೀಟ್ ಮಾಡಿದಾಗ ಅದರಲ್ಲಿರುವಂತಹ ಫ್ಯಾಟ್ ಕಂಟೆಂಟ್ ರಿಯಾಕ್ಷನ್ ಆಗಿಬಿಟ್ಟು ಸಪರೇಷನ್ ಆಗುತ್ತೆ, ಗ್ಲಿಸರಿನ್ ಮತ್ತು ಎಣ್ಣೆ ಅಂತೇಳಿ. ಆಗ ನಮಗೆ ಅದು ಅನುಕೂಲವಾದ ರೀತಿಯಲ್ಲಿ ಕೆಲಸ ಆಗುತ್ತೆ. ನೆಕ್ಸ್ಟ್ ಈಗ ನೋಡಿ, ಇದು ನಾವು ಬಯೋಡೀಸೆಲ್ ಹೇಗೆ ಉತ್ಪಾದನೆ ಮಾಡ್ತೀವಿ ಅನ್ನೋದನ್ನು ನೋಡುವಾಗ ನಾವು ಮೊದಲು ಹಿಂದೆ ರಾಸಾಯನಿಕ ಕ್ರಿಯೆ ಮಾಡಿದಾಗ 1 ಲೀಟರ್ ಬ್ಯಾಚ್ ಅನ್ನು ಮಾಡ್ತೀವಿ. ಅಲ್ಲಿ ನಾವು 1 ಲೀಟರ್ ಪಕ್ಕ ಆಯ್ತು ಅಂದಾಗ ಈ 50 ಲೀಟರ್ ಬ್ಯಾಚ್ ಅಲ್ಲಿ ಬರ್ತೀವಿ. ಈ 50 ಲೀಟರ್ ಬ್ಯಾಚ್ ಅಲ್ಲಿ ನಾವು ಮೊದಲನೇದಾಗಿ ಇಲ್ಲಿದ್ರೆ ಮೊದಲನೇ ವೆಸೆಲ್ RH1 ವೆಸೆಲ್ ಅಂತ, ಇದ್ರಲ್ಲಿ 50 ಲೀಟರ್ ಎಣ್ಣೆಯನ್ನು ಹಾಕ್ಬಿಟ್ಟು ಕಾಯಿಸ್ತೀವಿ. ಇದು ಹೀಟಿಂಗ್ ಮೆಂಟಲ್ ಇರುತ್ತೆ. ಇಲ್ಲಿ ಒಂದು ಮೀಟರ್ ಇದೆ ನೋಡಿ, ಅದು 60 ಡಿಗ್ರಿ ಹೀಟ್ ಮಾಡಿ ಇದನ್ನ ಮಾಡಿದಾಗ ಹಿಂದ್ಗಡೆ ರಿಯಾಕ್ಷನ್ ವೆಸೆಲ್ ಅಂತ ಇದೆ, ಸ್ಟೀಲ್ ಇನ್ ಕಂಟೈನ್ ಕಾಣ್ತಾ ಇದೆಯಾ, ಅದರಲ್ಲಿ ನಾವು 1 ಲೀಟರ್ಗೆ 300 ml ಯಾವುದಕ್ಕೆ ಹೊಂಗೆ ಎಣ್ಣೆಗಾದ್ರು ಅಖಾದ್ಯ ತೈಲಗಳಿಗೆ, 50 ಲೀಟರ್ಗೆ 15 ಲೀಟರ್ ಮತ್ತು 1 ಲೀಟರ್ಗೆ NaOH 6 ಗ್ರಾಮು, 50 ಲೀಟರ್ಗೆ 5 6 30 300 ಗ್ರಾಮ್ NaOH ಪೌಡರ್ ಮಾಡಿ ಸೊಲ್ಯೂಷನ್ ಮಾಡಿ ಸ್ಟೀಲ್ ಕಂಟೈನರ್ ಅಲ್ಲಿ ಹಾಕಿರ್ತೀವಿ. ಇಲ್ಲಿ 60 ಡಿಗ್ರಿ ಆಯಿಲ್ ಕುದಿದ ತಕ್ಷಣ ಇಲ್ಲಿಂದ ಗೇಟ್ ವಾಲ್ ಇರುತ್ತೆ, ಆ ಗೇಟ್ ವಾಲ್ ಮುಖಾಂತರ ಎಣ್ಣೆಯನ್ನು ಕೆಮಿಕಲ್ ಪಾಸ್ ಮಾಡಿ ಒಂದು ಹಾಫ್ ಅನ್ ಅವರ್ ಟೆಸ್ಟ್ ಮಾಡಿದಾಗ ನಾವು ಆ ಎಣ್ಣೆ ಆ ಗ್ಲಿಸರಿನ್ ಬಿಟ್ಟು ಸಪರೇಟ್ ಆಗಿದೆ. ಆಗ ಅದನ್ನು ರೈಟ್ ಶಾಂಪಲ್ ಆಗಿ ಗೇಟ್ ವಾಲ್ ಇಂದ ನಾವು ತೆಗಿತೀವಿ. ಆಗ ನಾವು ಮಾಡ್ತಾ ಇರೋ ರಿಯಾಕ್ಷನ್ ಕರೆಕ್ಟ್ ಇದೆ ಅನ್ನೋದನ್ನ ನೋಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ 1 ಅವರ್ ಕಂಟಿನ್ಯೂ ಮಾಡ್ತೀವಿ. ಆಗ ಅದು ಫುಲ್ 1 ರಿಂದ 1.5 ತಾಸು ಒಳಗಡೆ ಆ ಎಣ್ಣೆಯೊಳಗಿರುವಂತಹ ಫ್ಯಾಟ್ ಕಂಟೆಂಟು ಸಂಪೂರ್ಣವಾಗಿ ಸಪರೇಷನ್ ಆಗಿ ಗ್ಲಿಸರಿನ್ ಮತ್ತು ಬಯೋಡೀಸೆಲ್ ಆಗಿ ಮಾರ್ಪಾಡಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಒಂದು ಗ್ಲಾಸ್ ಟ್ಯೂಬ್ ಅಲ್ಲಿ ಮೇಲೆ 1 ಲೀಟರ್ ರಿಯಾಕ್ಷನ್ ಅನ್ನು ಮಾಡಿರುವಂತಹ ಒಂದು ವಿಧಾನ. ಇದು ಟೆಂಪರೇಚರ್ ತೋರಿಸ್ತಾ ಇದೆ. ಈ ಕಡೆ ನಾವು ಕೆಮಿಕಲ್ ಆಡ್ ಮಾಡ್ತಾ ಇರ್ತೀವಿ. ಕೆಮಿಕಲ್ ಆಡ್ ಮಾಡಿ ಒಂದು ಹಾಫ್ ಅನ್ ಅವರ್ ಅಲ್ಲಿ ಟೆಸ್ಟ್ ಅನ್ನು ಶಾಂಪಲ್ ಹೊರಗಡೆ ತೆಗೆದಾಗ ಈ ರೀತಿಯಾಗಿ ಸಪರೇಷನ್ ಕಾಣುತ್ತೆ. ಕೆಳಗಡೆ ಇರೋದು ಡೆನ್ಸಿಟಿ ಜಾಸ್ತಿ ಇರುವಂತ ಗ್ಲಿಸರಿನ್, ಮೇಲಿರುವಂತ ರೆಡ್ ಕಲರ್ ನಮ್ಗೆ ಏನ್ ಬರುತ್ತೆ, ಬಯೋಡೀಸೆಲ್. ಈ ಬಯೋಡೀಸೆಲ್ ಒಳಗೆ ಸ್ವಲ್ಪ ಪ್ರಮಾಣದ ಗ್ಲಿಸರಿನ್ ಇರುತ್ತೆ. ಇದರಲ್ಲಿ ಪೂರ್ಣ ಮ್ಯಾಕ್ಸಿಮಮ್ ಬಂದಿರುತ್ತೆ 95% ಗ್ಲಿಸರಿನ್ ಹೊರಗಡೆ ಬರುತ್ತೆ. ಅಂದ್ರೆ 1 ಲೀಟರ್ ನಾವು ಎಣ್ಣೆಯಲ್ಲಿ ಕನಿಷ್ಠ 18 ರಿಂದ 20% ಗ್ಲಿಸರಿನ್ ಇರುತ್ತೆ. ಯಾವುದು ಅಖಾದ್ಯ ತೈಲದ ಡೀಸೆಲ್ ತೆಗೆದಿರುವಂತ. ಇನ್ನು ಉಳಿದಿರೋದನ್ನ ಮೇಲಿರೋ ಪಾರ್ಟ್ ಅನ್ನು ಸಪರೇಟ್ ಹಾಕ್ಬಿಟ್ಟು ವಾಷಿಂಗ್ ವೆಸೆಲ್ ಮಾಡ್ತೀವಿ ನಾವು. ಇಲ್ಲಿ ವಾಷಿಂಗ್ ವೆಸೆಲ್ ತಗೊಂಡಾಗ ಇಲ್ಲಿ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ರಿಯಾಕ್ಷನ್ ಆಗ್ಬಿಟ್ಟು ಮೇಲಿಂದ ನಾವು ಬಿಸಿನೀರನ್ನು ಬಿಡ್ತೀವಿ. ಬಿಸಿನೀರಲ್ಲಿ ಹಾಕಿ ಸ್ಟಿರ್ ಮಾಡಿ ಕಲಕಿದಾಗ ಈ ಕೆಳಗಡೆ ನೋಡ್ರಿ ವಾಟರ್ ಲೇಯರ್ ಬರುತ್ತೆ, ಮೇಲ್ಗಡೆ ರೆಡ್ ಲೇಯರ್ ಎಲ್ಲ ಬಯೋಡೀಸೆಲ್ ಇರುತ್ತೆ. ಇದರಲ್ಲಿ ಸಮ್ ಇಂಪ್ಯೂರಿಟೀಸ್ ಏನಾದ್ರು ಗ್ಲಿಸರಿನ್ ಇದ್ರೆ ಈ ನೀರೊಳಗಡೆ ತೊಳಗಿಟ್ಟು ಹೊರಗಡೆ ಬರುತ್ತೆ. ಇದನ್ನ ನಾವು ಒಂದು ಬೀಕರ್ ಅಲ್ಲಿ ಸಪರೇಷನ್ ಮಾಡಿ ಮೆಜರ್ ಮಾಡಿದಾಗ ಫಸ್ಟ್ 3 ವಾಶ್ ಬಂದಿರುವಂತಹ ವೇಸ್ಟ್ ವಾಟರ್ ಅನ್ನು ಸಮೇತ ನಾವು ಇಲ್ಲಿ ಬೈ ಪ್ರಾಡಕ್ಟ್ ಆಗಿ ಸೋಪ್ ವಾಟರ್ ಆಗಿ ಯೂಸ್ ಮಾಡಬಹುದು.
ಈ ಸೋಪ್ ವಾಟರ್ ಮತ್ತು ಫೈನಾಯಿಲ್ ಹಾಕ್ಬಿಟ್ಟು ಫಿನಾಯಿಲ್ ಅಂತ ಮಾಡಿ ನೆಲ ತೊಳಿಲಿಕ್ಕೂ ಬಳಸ್ಬೋದು. ಇದು ಮೊದಲನೇದು ಗ್ಲಿಸರಿನ್ ಬಂದಿತ್ತು. ಇಲ್ಲಿ ನಿಮಗೆ ಒಂದು ಸ್ಲೈಡಲ್ಲಿ ಗ್ಲಿಸರಿನ್ ಇದೆ, ಇದೊಂದು ಬೈ ಪ್ರಾಡಕ್ಟು. ಅದಾದ್ಮೇಲೆ ನಾವು ಸೋಪ್ ವಾಟರ್ ಹಾಕಿದಾಗ ಇಲ್ಲಿ ಬಂದಿರೋಂಥ ಸೋಪ್ ಬೈ ಪ್ರಾಡಕ್ಟು ಫಿನಾಯಿಲ್ ಆಗಿ ಬಳಸ್ಬೋದು. ಈ ರೀತಿಯಾಗಿ ನಾನಾ ರೀತಿಯಾದಂಥ ಉಪ ಉತ್ಪನ್ನಗಳನ್ನು ಈ ಜೈವಿಕ ಇಂಧನ ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಉತ್ಪಾದನೆಗಳು ಬರ್ತಾ ಇರುತ್ತೆ. ಅದನ್ನು ನಾವು ಅನೇಕ ರೀತಿಯಲ್ಲಿ ಬಳಸ್ಬೋದು. ಇನ್ನು ಗ್ಲಿಸರಿನ್ ನಿಮ್ಗೆ ಗೊತ್ತಿದೆ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ. ಈ ಗ್ಲಿಸರಿನ್ ಅನ್ನು ಸೋಪ್ ಇಂಡಸ್ಟ್ರಿಗೆ ಮಾಡಿಬಿಟ್ಟು ನೀವು ತುಟಿಗಳಿಗೆ ಹಚ್ಚದಂಥ ಚಳಿಗಾಲದಲ್ಲಿ ಗ್ಲಿಸರಿನ್ ಬಳಸ್ಬೋದು. ಗ್ಲಿಸರಿನ್ ಸೋಪ್ಸ್ ಅಂತ ಬರುತ್ತೆ, ಕೆಮಿಕಲ್ ಇಂಡಸ್ಟ್ರಿಗೆಲ್ಲ ಬಳಸ್ಬಿಟ್ಟು ಇದನ್ನು ಕೆಮಿಕಲ್ ಇಂಡಸ್ಟ್ರಿಗೂ ಕಳಿಸ್ಬೋದು. ಮೊದಲನೇ ಬೈ ಪ್ರಾಡಕ್ಟ್ ಎಂಡಿ ಬಂದಿತ್ತು. ಆ ಎಂಡಿಯನ್ನು ಸಮೇತ ನೀವು ಗೊಬ್ಬರವಾಗಿ ಬಳಸ್ಬೋದು. ಇವತ್ತಿನ ದಿವಸ ಗೊಬ್ಬರದ ಬೆಲೆ ನಮ್ಮ ಹೊಂಗೆ ಹಿಂಡಿಗೆ 28ರಿಂದ 30 ರೂಪಾಯಿ ಇದೆ. ಇನ್ನು ಬೇವಿನ ಹಿಂಡಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಅದು ಒಂದು ಹಿಡಿ ಹಾಕಿದ್ರೆ ಸಾಕು, ಒಂದು ಗಿಡಕ್ಕೆ ಉತ್ತಮವಾದ ಇಳುವರಿ ಎಲ್ಲ ಒಂದು ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಅಲ್ಲಿ ನಾವು ನೋಡ್ಬೋದು. ನೋಡಿ, ನಮ್ಮ ಒಂದು ಫ್ಲೋ ಚಾರ್ಟ್ ಇದೆ. ಇಲ್ಲೊಂದು ಈ ಫ್ಲೋ ಚಾರ್ಟ್ ಅಲ್ಲಿ ನಿಮಗೆ ಒಂದು ಚಿತ್ರಣ ಸಿಗುತ್ತೆ. ನಿಮಗೆ ಇಲ್ಲಿ ನೋಡಿ, ನಾನ್ ಎಡಿಬಲ್ ಆರ್ ವೆಜಿಟಬಲ್ ಆಯಿಲ್ ಅಂತ ಕರಿತೀವಿ. ಈವನ್ ನಾವು ಹೋಟೆಲ್ ಅಲ್ಲಿ ಈಗ ಸದ್ಯಕ್ಕೆ ನಾವು ಹೆಚ್ಚಿನದಾಗಿ ಈ ಬೀಜಗಳ ಸಂಗ್ರಹಣೆ ಮಾಡೋದು ಕಷ್ಟ ಸಾಧ್ಯವಾಗಿರೋದ್ರಿಂದ ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಹೋಟೆಲ್ ಅಲ್ಲಿ ಕರೆದು ಉಳಿದಿರುವಂತಹ ಎಣ್ಣೆಯನ್ನು ನಾವು ಈ ಸಂಗ್ರಹಣೆ ಮಾಡಿಬಿಟ್ಟು ಡೀಸೆಲ್ ಅನ್ನು ತಯಾರು ಮಾಡುವಂತ ಕಾರ್ಯಕ್ರಮ ನಮ್ಮ ಒಂದು ಕೇಂದ್ರದಲ್ಲಿ ನಡೀತಾ ಇದೆ. ಇದು ಸುಲಭವಾಗಿ ನಮ್ಗೆ ಆಯಿಲ್ ಸಿಗುತ್ತೆ. ನಮ್ಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ 30ರಿಂದ 35 ರೂಪಾಯಿ ಸಿಕ್ಕರೆ ನಮಗೆ ಬಯೋಡೀಸೆಲ್ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಇನ್ನು ನಾನ್ ಎಡಿಬಲ್ ಅಂದ್ರೆ ಅಖಾದ್ಯ ತೈಲ ಬೀಜಗಳ ಬೆಲೆ 45 ರೂಪಾಯಿಂದ 51. ಅದನ್ನ ಎಕ್ಸ್ಟ್ರಾಕ್ಷನ್ ಮಾಡಿ ಅದನ್ನ ಎಣ್ಣೆ ಮಾಡಿಬಿಟ್ಟು ನಾವು ಅದನ್ನ ಡೀಸೆಲ್ ಮಾಡಲಿ ಅಷ್ಟೊತ್ತಿಗೆ ಸುಮಾರು 70ರಿಂದ 75 ರೂಪಾಯಿ ಖರ್ಚು ಬರುತ್ತೆ. ಆದರೆ ಇದೇ ಕುಕ್ಡ್ ಆಯಿಲ್, ವೇಸ್ಟ್ ಕುಕಿಂಗ್ ಆಯಿಲ್ ನಾವು 50ರಿಂದ 55 ರೂಪಾಯಿಗೆ ಸುಲಭವಾಗಿ ಉತ್ಪಾದನೆ ಮಾಡ್ಬೋದು. ಯಾವಾಗ ನಮ್ಮ ಬೆಲೆ ಉತ್ಪಾದನೆಯಲ್ಲಿ ಕಡಿಮೆ ಆಗುತ್ತೋ ಆವಾಗ ನಾವು ರೈತರಿಗೂ ಸಮೇತ ಕಡಿಮೆ ಹಣದಲ್ಲಿ ಮಾರ್ಕೆಟ್ ಬೆಲೆಗಿಂತ 5ರಿಂದ 8 ರೂಪಾಯಿವರೆಗೂ ಕಡಿಮೆ ಕೊಡ್ಬೋದು. ನಮ್ಮಲ್ಲೇ ಖರ್ಚು ವೆಚ್ಚ ಜಾಸ್ತಿ ಆದಾಗ ಅದನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಇದು ನೈಸರ್ಗಿಕವಾಗಿ ಪರಿಸರಕ್ಕೂ ಅನುಕೂಲವಾಗಿದೆ, ಪರಿಸರ ಸ್ನೇಹಿ ಇಂಧನ ಆಗಿರೋದ್ರಿಂದ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಸಿಗ್ತಾ ಇದೆ. ಮತ್ತೆ ಯಾವುದೇ ರೀತಿಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಉಗುಳುವಂತ ಪ್ರಮಾಣ ಕಡಿಮೆ ಇರುತ್ತೆ. ಪರಿಸರ ಸ್ನೇಹಿ ಇಂಧನ ಮತ್ತು ಪರ್ಯಾಯ ಇಂಧನ. ಆದ್ರಿಂದ ನಾವು ಇದನ್ನ ಎಲ್ಲರೂ ಬೆಳೆಸಿ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ದೇಶದಲ್ಲಿ ಇಂಧನದ ಪ್ರಮಾಣವನ್ನು ಆಮದು ಮಾಡಿಕೊಳ್ಳುವಂತ ಪ್ರಮಾಣವನ್ನು ತಗ್ಗಿಸ್ಬೋದು. ಇಲ್ಲಪ್ಪ ಅನ್ನೋದಾದ್ರೆ ನಮ್ಮಲ್ಲಿ ಸಾಕಷ್ಟು ಹಣವನ್ನು ಬರೇ ಆಮದು ಇಂಪೋರ್ಟ್ಗೆ ನಾವು ಹಣವನ್ನು ಕೊಟ್ಟು ನಮ್ಮ ದೇಶದಲ್ಲಿರುವಂತಹ ಹಣವನ್ನು ವ್ಯಯ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾವು 2025 20% ಸ್ವಾವಲಂಬಿಗಳಾಗಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರದವರು ಈ ಜೈವಿಕ ಇಂಧನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಬಿಟ್ಟು ನಾನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಒಂದು ನಿಮಿಷ, ಇಲ್ಲಿ ಈ ಟ್ರಾನ್ಸ್ಎಸ್ಟರಿಫಿಕೇಶನ್ ಅಲ್ಲಿ ಕ್ರೂಡ್ ಬ್ಲೂ ಬಯೋಡೀಸೆಲ್ ಬರುತ್ತೆ. ಇಲ್ಲಿ ನೋಡಿ, ಅದನ್ನ ರಿಫೈನರಿ ಅಂದ್ರೆ ವಾಷಿಂಗ್ ಮಾಡಿದಾಗ ನಮಗೆ ಫೈನ್ ಬಯೋಡೀಸೆಲ್ ಬಂತು. ಈ ಚಾರ್ಟ್ ಅನ್ನು ನೋಡಿ. ಅದೇ ರೀತಿ ಆ ಕೆಳಗಡೆ ನಾನು ಹೇಳಿದೆ ಕ್ರೂಡ್ ಗ್ಲಿಸರಿನ್ ಅಂತ ಹೇಳಿ. ಆ ಕ್ರೂಡ್ ಗ್ಲಿಸರಿನ್ ಅನ್ನು ನಾವು ರಿಫೈನರಿ ಮಾಡಬೇಕು, ಅದು ರಾ ಇರುತ್ತೆ. ಅದನ್ನ ಸೋಪ್ ಫ್ಯಾಕ್ಟ್ರಿಗೆ ಅಥವಾ ಫೈನ್ ಗ್ಲಿಸರಿನ್ ಮಾರ್ಕೆಟ್ ಮಾಡ್ಬೇಕಂದ್ರೆ ಫೈನ್ ಗ್ಲಿಸರಿನ್ ಕಾಸ್ಟ್ ಸುಮಾರು 150ರಿಂದ 200 ರೂಪಾಯಿ ಇದೆ ಪರ್ ಲೀಟರ್. ಇದನ್ನ ಶುದ್ಧೀಕರಣ ಮಾಡಿದಾಗ ನಮಗೆ ಪ್ಯೂರ್ ಗ್ಲಿಸರಿನ್ ಸಿಗುತ್ತೆ. ಮತ್ತೆ ಈ ಸಮ್ ಸಾರ್ಟ್ಸ್ ಆಫ್ ಮೆಥನಾಲ್ ಈ ಗ್ಲಿಸರಿನ್ ಒಳಗಡೆ ಸೇರ್ಕೊಂಡಿರುತ್ತೆ. ಇದನ್ನ ನಾವು ಹೀಟ್ ಮಾಡಿ ಈ ಒಂದು ಮೆಥನಾಲ್ ಬಾಯ್ಲಿಂಗ್ ಪಾಯಿಂಟ್ 70 ಡಿಗ್ರಿ ಮೇಲೆ ನಾವು ಕಾಯಿಸಿದಾಗ ಸಮ್ ಸಾರ್ಟ್ಸ್ ಆಫ್ ಮೆಥನಾಲ್ ರಿಕವರಿ ಬರುತ್ತೆ, ಅದು ವಾಪಸ್ ಬರುತ್ತೆ. ಸುಮಾರು ಎಷ್ಟು 15 ಲೀಟರ್ 50 ಲೀಟರ್ ಬ್ಯಾಚ್ಗೆ ಹಾಕಿದಾಗ ನಮ್ಗೆ 2ರಿಂದ 2.5 ಲೀಟರ್ ವಾಪಸ್ ಬರುತ್ತೆ. ಅದನ್ನ ಮತ್ತೆ ರಿಯೂಸ್ ಮಾಡ್ಬೋದು ನೋಡಿ, ಮೆಥನಿಸ್ಟ್ ಪ್ಲಸ್ ಕ್ಯಾಟಲಿಸ್ಟ್ ಆಗಿ ಮತ್ತೆ ಎಸ್ಟರಿಫಿಕೇಶನ್ಗೆ ಯೂಸ್ ಮಾಡ್ಬೋದು. ಇಸ್ ಎ ಸೈಕ್ಲಿಕ್ ಪ್ರೋಸೆಸ್. ಈ ಸೈಕ್ಲಿಕ್ ಪ್ರೋಸೆಸ್ ಅಲ್ಲಿ ಪುನರ್ಬಳಕೆ ಮಾಡಿಕೊಂಡು ಉತ್ಪಾದನೆ ಆಗಿರೋ ಇಂಥವನ್ನು ನಾವು ಸುಲಭವಾಗಿ ಮಾಡೋದ್ರಿಂದ ನಮಗೆ ವೆಚ್ಚನೂ ಕಡಿಮೆ ಆಗುತ್ತೆ. ಮತ್ತೆ ಮುಖ್ಯವಾಗಿ ಇಲ್ಲಿ ಉಪ ಉತ್ಪನ್ನಗಳು ಬರ್ತದಲ್ಲ, ಅದನ್ನು ಮಾರಾಟ ಮಾಡೋದ್ರಿಂದ ಈ ಒಂದು ಜೈವಿಕ ಇಂಧನವನ್ನು ಹೆಚ್ಚು ಪ್ರೋತ್ಸಾಹ ಮಾಡ್ಬೋದು ಮತ್ತು ಬಳಕೆ ಮಾಡಿಕೊಂಡು ಸಮೇತ ಮಾಡ್ಬೋದು. ನೆಕ್ಸ್ಟ್ ಮುಖ್ಯವಾಗಿ ಇದು ನೋಡಿ, ಇಂಧನ ಉತ್ಪಾದನೆ ಮಾಡುವಂತ ಒಂದು ಮಿಷಿನ್. ಇದನ್ನ ಹೇಳಿದೆ ನಿಮಗೆ ಯಾವ ರೀತಿ ವಾಶ್ ಮಾಡೋದು. 1 ಲೀಟರ್ ಬ್ಯಾಚ್ ಅಲ್ಲಿ ಆದ್ರೆ ನಾವು ಈ ಗ್ಲಾಸ್ ಟ್ಯೂಬ್ ಅಲ್ಲಿ ಮಾಡ್ತೀವಿ. ಮತ್ತೆ ಇದನ್ನ ಬಂದಿರುವಂತ ಪ್ಯೂರ್ ಡೀಸೆಲ್ ಅನ್ನು ಈ ಕಡೆ ಶಿಫ್ಟ್ ಮಾಡಿಬಿಟ್ಟು ಇದನ್ನ ಕಾಯಿಸ್ತೀವಿ. 2ನೇ ವೆಸಲ್ ಅಲ್ಲಿ ಬರೇ ಡೀಸೆಲ್ ಅನ್ನು 70-75 ಡಿಗ್ರಿ ಮಾಡಿದಾಗ ಸಮ್ ಸಾರ್ಟ್ಸ್ ಆಫ್ ಡೀಸೆಲ್ ವಾಪಸ್ ಬರುತ್ತೆ ಅಂತ ಹೇಳಿದ್ನಲ್ಲ, ಇದು ಹಿಂದ್ಗಡೆ ರಿಯಾಕ್ಷನ್ ಆಗಿಬಿಟ್ಟು
ಇಲ್ಲಿ ನಮಗೆ ಹಿಂದ್ಗಡೆ ವೈಟ್ ಕ್ಯಾನ್ ಇದೆಯಲ್ಲ ಅದರಲ್ಲಿ ಸಂಗ್ರಹಣೆ ಆಗ್ತದೆ 2.5 ಲೀಟರ್. ಅದನ್ನ 1.5 ತಾಸು ಶಿಫ್ಟ್ ಮಾಡಿದಾಗ ಸಮ್ ಸಾರ್ಟ್ ಮೆಥನಾಲ್ ಬಂತು. ಮತ್ತೆ ಇದರಲ್ಲಿ ಇರುವಂತ ಇಂಪ್ಯೂರಿಟೀಸ್ ನ ವಾಶ್ ಮಾಡ್ಲಿಕ್ಕೆ ಇಲ್ಲಿ ನೋಡಿ ನಮಗೆ ಹಾಟ್ ವಾಟರ್ ಕಂಟೈನರ್ ಇದೆ. ಇಲ್ಲಿ ಬಿಸಿ ನೀರನ್ನು ಸಂಗ್ರಹಣೆ ಮಾಡಿ ನಲ್ಲಿಯಿಂದ ಸಂಪರ್ಕ ಕೊಟ್ಟಿದ್ದೀವಿ ಸಿಹಿ ನೀರನ್ನ. ಇದು ಸಿಹಿ ನೀರಿದ್ರೆ ಉತ್ತಮವಾದಂತಹ ವಾಷಿಂಗ್ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಹಾರ್ಡ್ ವಾಟರ್ ಆದ್ರೆ ಸುಮಾರು 10 ಬಾರಿ ವಾಶ್ ಮಾಡ್ಬೇಕು. ಇದನ್ನ ಶವರ್ ಬಾತ್ ಟೈಪ್, ನಾವು ಮೇಲಿಂದ ಶವರ್ ಬಾತ್ ನೀರು ಯಾವ ರೀತಿ ಮೈ ತೊಳಿಲಿಕ್ಕೆ ಬಳಸ್ತೀವೋ ಅದೇ ರೀತಿ ಆಯಿಲ್ಗೆ ಸಿಂಪಡಣೆ ಮಾಡಿದಾಗ ಇದರಲ್ಲಿರುವ ಇಂಪ್ಯೂರಿಟಿ ಕೆಳಗಡೆ ಗೇಟ್ ವಾಲ್ ನಿಂದ ನೀರಿನ ಸಾಂದ್ರತೆ ಎಣ್ಣೆ ಸಾಂದ್ರತೆಯಿಂದ ಜಾಸ್ತಿ ಇರೋದ್ರಿಂದ ಅದು ಎಣ್ಣೆ ಮೇಲಿರುತ್ತೆ, ನೀರೆಲ್ಲ ಹೊರಗೆ ಬರುತ್ತೆ ಕೆಳಗಡೆ ಇರುತ್ತೆ. ಅದನ್ನ ನಾವು ರಿಮೂವ್ ಮಾಡಿಬಿಟ್ಟು ಫಸ್ಟ್ 3 ತಾಸಲ್ಲಿ ಇರುವಂತಹ 3 ವಾಷಿಂಗ್ ಅಲ್ಲಿ ರಿಮೂವ್ ಮಾಡಿ ಫ್ಲೋರ್ ಕ್ಲೀನರ್ ಆಗಿ ಬಳಸ್ಬೋದು. ತದನಂತರ ಬಂದಿರುವಂತಹ ವೇಸ್ಟ್ ವಾಟರ್ನ ಹೊರಗಡೆ ಬಿಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಜೈವಿಕ ಇಂಧನ ಉತ್ಪಾದನೆ ಮಾಡಿ ಎಲ್ಲ ವಾಷಿಂಗ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಡ್ರೈಯಿಂಗ್ ಅಂತ ಮಾಡ್ತೀವಿ. ಈ ಡ್ರೈಯಿಂಗ್ ಅಂದ್ರೆ ನಾವು ಇದರಲ್ಲಿ ನೀರು ಮಿಶ್ರಣ ಆಗಿರೋದ್ರಿಂದ ಈ ಡೀಸೆಲ್ ಮೇಲೆ ನಾವು 100 ಡಿಗ್ರಿ 110 ಡಿಗ್ರಿ ಒಳಗೆ ಹೀಟ್ ಮಾಡಿದಾಗ ಈ ಡೀಸೆಲ್ ಒಳಗಡೆ ಇರುವಂತಹ ನೀರು ಆವಿಯಾಗಿ ಮೇಲ್ಪಡೆ ಹೋಗುತ್ತೆ. ಆಗ ಕೇವಲ ಬಯೋಡೀಸೆಲ್ ಉಳಿಯುತ್ತೆ. ಅದನ್ನ ಕೂಲಿಂಗ್ ಮಾಡಿ ನಮ್ಮಲ್ಲಿರುವಂತಹ ಎಲ್ಲ ಯಂತ್ರಗಳ ಮುಖಾಂತರ ಟೆಸ್ಟಿಂಗ್ ಮಾಡ್ತೀವಿ. ವಿಸ್ಕಾಸಿಟಿ, ಫ್ಲಾಶ್ ಪಾಯಿಂಟ್, ಫೈರ್ ಪಾಯಿಂಟ್, ಡೆನ್ಸಿಟಿ ಮತ್ತೆ ಕಾಪರ್ ಕರೆಕ್ಷನ್ ಟೆಸ್ಟ್ ಅಂತ. ಏನಾದರೂ ಕಾಪರ್ ಕಂಟೆಂಟ್ಸ್ ಏನಿದ್ರೆ ಅದು ತುಕ್ಕು ಹಿಡುವ ಚಾನ್ಸಸ್ ಇರುತ್ತೆ. ಆ ದೃಷ್ಟಿಯಿಂದ ಅವನ್ನೆಲ್ಲವನ್ನು ಟೆಸ್ಟ್ ಮಾಡಿ ಓಕೆ ಅಂದಮೇಲೆ ನಮ್ಮ ವಾಹನಗಳಿಗೆ ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಈ ಇನಾಗ್ರೇಷನ್ ಮಾಡಿದಾಗ ಇಲ್ಲಿ ಹಾಕಿರೋದು ಡೀಸೆಲ್ ಅನ್ನು ನೋಡಿದ್ದೀವಿ. ನೋಡಿ ಇಲ್ಲಿ ಪಕ್ಕದಲ್ಲಿ ನಾವು ಡೀಸೆಲ್ ಜನರೇಟರ್ಗೆ 5 to 10% ಈ ಬಯೋಡೀಸೆಲ್ ಕ್ಯಾನ್ ಅಲ್ಲಿ ನಮ್ಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಭರತ್ ರಾಜ್ ಅವರು ಇದನ್ನ ಬಯೋಡೀಸೆಲ್ ಡೇ ನಲ್ಲಿ ಇನಾಗ್ರೇಷನ್ ಮಾಡಿ ನಮ್ಮ ಕಾಲೇಜಿನ ಬಸ್ಗೆ ಇದು ಡೀಸೆಲ್ ಜನರೇಟರ್ಗೆ ಹಾಕಿರೋದು. ಇಲ್ಲಿ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದಾರೆ ಭರತ್ ಸರ್ ಅಂತೇಳಿ, ಇವರು ನಮ್ಮ ರಿಸರ್ಚ್ ಕೋಆರ್ಡಿನೇಟರ್ ಡಾಕ್ಟರ್ ರಾಜೇಶ್ ಸರ್ ಅಂತೇಳಿ, ಇವರು ಅರಣ್ಯಾಧಿಕಾರಿ ಭರತ್ ರಾಜ್ ಅಂತೇಳಿ, ಇವರು ಸ್ಪೀಚ್ NGO ಶೇಷಣ್ಣ ಸರ್, ಇವರು ನಮ್ಮ ಮೆಕ್ಯಾನಿಕಲ್ HOD ಜಗನ್ನಾಥ್ ಸರ್ ಅವರು. ಇವರ ನೇತೃತ್ವದಲ್ಲಿ ಇಂದಿನ ವರ್ಷ ನಾವು ಅಂತಾರಾಷ್ಟ್ರೀಯ ಜೈವಿಕ ಇಂಧನ ದಿನಾಚರಣೆಯನ್ನು ಆಚರಣೆ ಮಾಡಿದಾಗ ಇದರ ಇನಾಗರಲ್ ಆಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇಷ್ಟೆಲ್ಲ ಬಂದಿರುವಂತಹ ಒಂದು ಜೈವಿಕ ಇಂಧನ ಏನಕ್ಕೆ ಉಪಯೋಗ ಆಗ್ತದೆ, ಇದರಿಂದ ಅನುಕೂಲಗಳೇನು ಅನ್ನೋದನ್ನು ನಾವು ಮನಗಂಡು ನೋಡಿದಾಗ ಈ ಜೈವಿಕ ಇಂಧನವನ್ನು ನಾವು ಬಯೋಡೀಸೆಲ್ ಅನ್ನು ಡೀಸೆಲ್ಗೆ ಪರ್ಯಾಯವಾಗಿ ಬಳಸ್ತಾ ಇದ್ದೀವಿ. ಅದೇ ರೀತಿ ಈ ಶುಗರ್ ಫ್ಯಾಕ್ಟರಿನಲ್ಲಿ ಸಿಗುವಂತ ಮೊಲಾಸಿಸ್, ಸಿಹಿ ಬೀಟ್ರೂಟ್, ಸಿಹಿ ಪದಾರ್ಥಗಳಾದ ಸಕ್ಕರೆ ಪದಾರ್ಥ, ಕಬ್ಬು, ಬಿಳಿಜೋಳ, ಮೆಕ್ಕೆಜೋಳದಲ್ಲಿರುವಂತಹ ದಂಟಿನಿಂದ ನಾವು ಮೊಲಾಸಿಸ್ ಕಾಕಂಬಿಯನ್ನು ತೆಗೆದುಬಿಟ್ಟು ಅದರಿಂದ ನಾವು ಎಥನಾಲ್ ಅನ್ನು ಉತ್ಪಾದನೆ ಮಾಡ್ಬೋದು. ಆ ಎಥನಾಲ್ ಅನ್ನು ಪೆಟ್ರೋಲ್ ಜೊತೆ ಮಿಶ್ರಣ ಮಾಡ್ಲಿಕ್ಕೆ ಬಳಸ್ತೀವಿ. ಈ ಬಯೋಡೀಸೆಲ್ ಅನ್ನು ಡೀಸೆಲ್ ಜೊತೆ 20% ವರೆಗೂ ಏನು 40% ವರೆಗೂ ಹೊಸ ಕಾರಿಗೆ ನಮ್ಮಲ್ಲಿ ಹಾಕ್ಬಿಟ್ಟು ಬೆಂಗಳೂರಿಂದ ಪೂನಾವರೆಗೂ ಒಂದು ಪೂನಾ ಚಲೋ ಅಂತ ಹೇಳಿ ಕಾರ್ಯಕ್ರಮವನ್ನು 2007ರಲ್ಲಿ ಹಮ್ಮಿಕೊಂಡಿದ್ವಿ. ಅದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈಗಲೂ ಸಮೇತ ನಮ್ಮ ಒಂದು ಕಾರ್ಯಕ್ರಮದ ತಂಡದವರು ಸದಾಕಾಲ ಇದನ್ನ ಬಯೋಡೀಸೆಲ್ ಹಾಕಿಕೊಂಡು ವಾಹನವನ್ನು ಚಲಿಸ್ತಾ ಇದೆ. ಈ ರೀತಿಯಾದಂಥ ಉತ್ಪಾದನೆಯಾದಂಥ ಜೈವಿಕ ಇಂಧನ ನಮಗೆ ಯಾವುದಕ್ಕೆಲ್ಲ ಪ್ರಯೋಜನ ಆಗ್ತದೆ ಅನ್ನೋದಾದ್ರೆ, ಇದು ಮುಖ್ಯವಾಗಿ ನವೀಕರಿಸಬಹುದಾದಂತಹ ಇಂಧನ ಮತ್ತು ಪರಿಸರ ಸ್ನೇಹಿ ಇಂಧನ ಆಗಿದೆ. ಮತ್ತು ನಾವು ಈ ಇಂಧನವನ್ನು ಬಳಸೋದ್ರಿಂದ ಯಾವುದೇ ರೀತಿಯಾದ ಇಂಜಿನ್ ಮಾರ್ಪಾಟು ಮಾಡುವ ಅಗತ್ಯತೆನೇ ಇಲ್ಲ. ಆಮೇಲೆ ಸರ್ ಇದು ಹಾಕ್ಬಿಟ್ರೆ ಹೆಂಗ್ ಸರ್, ಏನಾದ್ರೂ ಮಿಷಿನ್ ಕೆಟ್ಟೋಗುತ್ತಾ, ಇಂಜಿನ್ ಕೆಟ್ಟೋಗುತ್ತಾ ಅನ್ನುವ ಅನುಮಾನನೂ ಬೇಡ. ಅದರ ಪರೀಕ್ಷೆ ಮಾಡಿದರೆ ಅದೆಲ್ಲ ಹಾರಾಟ ನಡೆದಿದೆ, ಮತ್ತೆ ಚಲಾವಣೆನೂ ಆಗ್ತಾ ಇದೆ. ಮತ್ತೆ ಇದರಲ್ಲಿ ಗಂಧಕದ ಪ್ರಮಾಣ ಕಡಿಮೆ ಇರೋದ್ರಿಂದ ಇದರಲ್ಲಿ ನಮಗೆ ಮಾಲಿನ್ಯ ಕಡಿಮೆ ಇರುತ್ತೆ, ಪರಿಸರ ಸ್ನೇಹಿ ಇಂಧನ. ಆದ್ರಿಂದ ನಾವು ಇದನ್ನು ಹೆಚ್ಚು ಸಸ್ಯಗಳನ್ನು, ಈ ಜೈವಿಕ ಇಂಧನ ಸಸ್ಯಗಳನ್ನು ಬೆಳೆಸುವುದರಿಂದ ನಮ್ಮ ರಾಷ್ಟ್ರಕ್ಕೆ ನಾವು ಕೊಡುಗೆ ಕೊಟ್ಟಂಗಾಗುತ್ತೆ. ಅತಿ ಮುಖ್ಯವಾಗಿ ನಮ್ಮ ಪರಿಸರವನ್ನು ಸ್ವಚ್ಛಗೊಳಿಸಿ ಉತ್ತಮವಾದ ಆಮ್ಲಜನಕವನ್ನು ಪಡ್ಕೊಳ್ಳೋಂಗಾಗುತ್ತೆ. ನಾವು ಯಾವುದೋ ಒಂದು ರಸ್ತೆ ಬದಿಗಳಲ್ಲಿ ಹಾಕಿದರೆ, ಯಾವುದೋ ಒಂದು ಭೂಮಿಯಲ್ಲಿ ಹಾಕಿದರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯ ಹಿಂಭಾಗದಲ್ಲಿ ವೇಸ್ಟ್ ವಾಟರ್ ಅನ್ನು ಸಪ್ಲೈ ಮಾಡಿ ಮನೆಯ ಹಿಂದೆರಡು ಮುಂದೆರಡನ್ನು ಗಿಡಗಳನ್ನು ಹಾಕೊಂಡ್ರೆ ಅವೇ ನಮಗೆ ಹೆಚ್ಚು ಗಾಳಿ ಬೆಳಕನ್ನು ಕೊಡೋದ್ರ ಮೂಲಕ ಉತ್ತಮ ಆಮ್ಲಜನಕ ಮತ್ತು ಪರಿಸರ ನಿರ್ಮಾಣ ಮಾಡ್ದಂಗ. ನಮ್ಮಿಂದ 2 ಅಂದ್ರೆ ಪ್ರಪಂಚದಾದ್ಯಂತ ಗಿಡಗಳನ್ನು ಬೆಳೆಸಿದ್ರೆ ಅದು ನಡೆತೋಪುಗಳೇ ಆಗ್ಬಿಡುತ್ತೆ.
ಅಂತ ಒಂದು ಕಾರ್ಯಕ್ರಮವನ್ನು ಈ ಜೈವಿಕ ಇಂಧನ ಬೆಳೆಸೋದ್ರಿಂದ, ಜೈವಿಕ ಇಂಧನ ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋದ್ರಿಂದ ನಾವು ಹೆಚ್ಚು ಹೆಚ್ಚು ವನ ನಿರ್ಮಾಣ ಮಾಡ್ದಂಗಾಗುತ್ತೆ. ಇದು ಮುಖ್ಯವಾಗಿ ನಾವು ಜೈವಿಕ ಇಂಧನದಿಂದ ಕೊಡಬಹುದಂತ ಒಂದು ಅನುಕೂಲತೆ. ಮತ್ತೆ ನಾನು ಆಗ್ಲೇ ಹೇಳಿದೆ ನಿಮಗೆ, ಹೆಚ್ಚು ಕ್ಲೋನಲ್ ಆರ್ಚರ್ಡ್ಗಳು ಅರಣ್ಯ ಇಲಾಖೆಯೊಂದಿಗೆ ನಮಗೆ ನಾವು ಬಾಂಡಿಂಗ್ ಮಾಡಿಕೊಂಡು ಉತ್ತಮ ತಾಯಿ ಮರಗಳನ್ನು ಗುರುತಿಸಿ ಅದರಲ್ಲಿ ಒಳ್ಳೆಯ ಕಸಿ ಮಾಡಿದ ಸಸ್ಯಗಳನ್ನು ಪಡ್ಕೊಂಡು ಬೇಗನೆ 3 ವರ್ಷದಿಂದ 4 ವರ್ಷಕ್ಕೆ ಬರುವಂತ ಬೀಜಗಳನ್ನು ಸಂಗ್ರಹಣೆ ಮಾಡಿ ನಾವು ಅನೇಕ ರೈತರಿಗೆ ವಿತರಣೆ ಮಾಡಿದರೆ. ಅರಣ್ಯ ಇಲಾಖೆಯವರು ಅನೇಕ ಪಂಚಾಯತಿಗಳು ಕೊಡ್ತಾ ಇದ್ದಾರೆ ಅರಣ್ಯೀಕರಣ ಮಾಡುವಾಗ. ಅದನ್ನು ನೀವು ಹಾಕಿ ಬೆಳೆಸಬೇಕಾಗುತ್ತೆ. ಇನ್ನೂ ಹೆಚ್ಚಿನದಾಗಿ ನಾವು ಜೈವಿಕ ಇಂಧನ ಕ್ಷೇತ್ರಕ್ಕೆ ನಮ್ಮ ರಾಜ್ಯದಿಂದ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಂತ ರಚನೆ ಮಾಡಿದ್ದಾದ್ಮೇಲೆ ನಮ್ಮ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ NABL ಅಡಿಯಲ್ಲಿ ನ್ಯಾಷನಲ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಅಂಡ್ ಕೊಲಾಬರೇಷನ್ ಲ್ಯಾಬೊರೇಟರಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ನಾವು ಉತ್ಪಾದನೆ ಮಾಡಿದಂಥ ಎಣ್ಣೆ ಆಗಿರ್ಬೋದು, ಬಯೋಡೀಸೆಲ್ ಆಗಿರ್ಬೋದು, ಅದರ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಪ್ರಮಾಣೀಕರಿಸಿ ನಾವು ಎಲ್ಲ ಕೇಂದ್ರಗಳಿಗೆ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇರೋದಿಲ್ಲ. ಮತ್ತೆ ನಾವು ಮಾಡಿರುವಂಥ ಪ್ರಮಾಣ ಬೇರೆ ಇದೆ ಅನ್ನೋದನ್ನ ಗುಣಮಟ್ಟವನ್ನು ಆಧರಿಸಿಬಿಟ್ಟು ನಾವು ಡೀಸೆಲ್ ಅನ್ನು ಬಳಕೆ ಮಾಡಬಹುದು. ಇತ್ತೀಚಿನ ದಿನಗಳ ಏನಾಗ್ತದೆಪ್ಪ ಅಂದ್ರೆ ಈ ಗುಣಮಟ್ಟದಲ್ಲಿ ವೇರಿಯೇಷನ್ ಆಗಿಬಿಟ್ಟು ಬೇರೆ ಬೇರೆ ಅಡಲ್ಟ್ರೇಷನ್ ಆಗ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಇದು ಆಗಿದೆ ಅಂತ ಮನಗೊಂಡ್ಬಿಟ್ಟು ಅದಕ್ಕೆ ನಮ್ಮ ಒಂದು KSBDB ಬೋರ್ಡ್ ಇಂದ ಈ ಒಂದು NABL ಅಡಿಯಲ್ಲಿ ಈ ಒಂದು ನಿರ್ಧಾರ ಮಾಡಿ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಆಗ ಯಾವುದೇ ರೀತಿಯಾದಂತ ಅನುಮಾನ ಬರಲ್ಲ ಜನಕ್ಕೆ ಅನ್ನೋ ದೃಷ್ಟಿಯಿಂದ ಗುಣಮಟ್ಟ ಪರೀಕ್ಷೆ ಮಾಡಿಬಿಟ್ಟು ರೈತರಿಗೆ ಅಥವಾ ಯಾವುದು ಕೇಂದ್ರಗಳಿಗೆ ಕೊಟ್ಬಿಟ್ಟು ಈ ಡೀಸೆಲ್ ಬಳಸೋದ್ರಿಂದ ಯಾವುದೇ ರೀತಿಯಾದ ಮೋಸ ಇಲ್ಲ, ಮತ್ತೆ ಯಾವುದೇ ರೀತಿ ಇಂಜಿನ್ಗೆ ಹಾಳಾಗುವಂತ ಇದಿಲ್ಲ ಅನ್ನೋ ಒಂದು ವಿಚಾರವನ್ನು ಗುಣಮಟ್ಟ ನಿರ್ಧಾರ ಮಾಡ್ದಂಗೆ ಆಗುತ್ತೆ. ಅನೇಕವಾಗಿ ಮತ್ತು ಸುಮಾರು 4 ನಾವು ಏನ್ ಮಾಡಿದೀವಪ್ಪ ಅಂದ್ರೆ ರಾಯಚೂರು, ಧಾರವಾಡ, ಶಿವಮೊಗ್ಗ ಮತ್ತು ಬೆಂಗಳೂರಲ್ಲಿ ಜೈವಿಕ ಇಂಧನ ಉದ್ಯಾನವನಗಳನ್ನು ರಚನೆ ಮಾಡಿದೆ. ನಮ್ಮ ರಾಜ್ಯದ 4 ಜಿಲ್ಲೆಗಳಲ್ಲಿ ಅಲ್ಲಿ ಹೆಚ್ಚು ಹೆಚ್ಚು ಸಸ್ಯಗಳನ್ನು ಪ್ರೋತ್ಸಾಹ ಮಾಡಿ ಜೈವಿಕ ಇಂಧನಕ್ಕೆ ಅನುಕೂಲವಾದಂತಹ ಬೀಜಗಳ ಸಂಗ್ರಹಣೆ ಮಾಡಲಿಕ್ಕೆ ಸಮೇತ ಅನುಕೂಲ. ಇನ್ನು ಅತಿ ಮುಖ್ಯವಾಗಿ ನಾವು ಈ ಇಂಧನ ಕೊರತೆ ಆದಂತ ಸಂದರ್ಭದಲ್ಲಿ ನಾವು ಈಗ ವೇಸ್ಟ್ ಕುಕಿಂಗ್ ಆಯಿಲ್ ಅನ್ನು ಸಂಗ್ರಹಣೆ ಮಾಡಿಬಿಟ್ಟು ಸುಲಭವಾಗಿ ಡೀಸೆಲ್ ಅನ್ನು ಉತ್ಪಾದನೆ ಮಾಡಬಹುದು. ಇದು ಬರೀ ಹೊಂಗೆ ಬೇವಿನ ಬೀಜಕ್ಕೆ ಅಷ್ಟೇ ಸೀಮಿತವಾಗಿರದೆ ಸಿಮರೂಪ, ಜತ್ರೋಪ ಅಂದ್ರೆ ಡೀಸೆಲ್ ಗಿಡಗಳಂತಾನೆ ಕರಿತೀವಿ ನಾವು ಜತ್ರೋಪ. ಅದು ಸುಮಾರು ಒಂದು ಗಿಡಕ್ಕೆ 2 ರಿಂದ 3 kg ಅಷ್ಟು ಸಿಗುತ್ತೆ. ಒಳ್ಳೆಯ ಗೊಬ್ಬರ ಹಾಕಿ ಬೆಳೆಸ್ತಾರೆ. ಅದು ಸುಲಭವಾಗಿ ಬೆಳೆಸ್ಬೋದು. ಕಾಡು ಔಡ್ಲ ಗಿಡ ಇದ್ದಂಗೆ ನಿಮ್ಮ ಮನೆ ಹಿತ್ತಲುಗಳಲ್ಲಿ ಹಾಕಿ ಬೆಳೆಸಿದ್ರೆ ಉತ್ತಮವಾಗಿ ಬೆಳೀತದೆ. ಅವು ಬಿಡುವಂತಹ ಬೀಜಗಳ ಬಿಡುವಂತಹ ವೇಳೆ ಡಿಫ್ರೆಂಟ್ ಇರುತ್ತೆ. ಅದು ಆಗಸ್ಟ್ ಅಲ್ಲಿ ಬರುತ್ತೆ, 2 ಸಲ ಬರುತ್ತೆ ಜತ್ರೋಪ. ಇನ್ನು ಹೊಂಗೆ ಮಾರ್ಚ್ ಏಪ್ರಿಲ್ ಬರುತ್ತೆ. ಬೇವು ಸಮೇತ ನಿಮ್ಗೆ ಜೂನ್ ಅಲ್ಲಿ ಮೇ ನಲ್ಲಿ ಬರುತ್ತೆ. ಈ ರೀತಿಯಾಗಿ ವರ್ಷ ಪೂರ್ತಿ ಪ್ರತಿ ತಿಂಗಳು ಬಿಡುವಂತಹ ಬೇರೆ ಬೇರೆ ಜಾತಿಯ ಸಸ್ಯಗಳನ್ನು ನಾವು ಏನ್ ಮಾಡ್ಬಿಟ್ಟು ಸಂಗ್ರಹಿಸಿ ನಾವು ಹಾಕಿರುವಂತ ಇಂಡಸ್ಟ್ರಿ ಯಾವುದೇ ರೀತಿಯಾಗಿ ನಿಲ್ಬಾರದು ಅಂತೇಳಿ ಪ್ರತಿ ವರ್ಷದ ಪೂರ್ತಿನೂ ಸತತವಾಗಿ ನಡೀತಾ ಇರಬೇಕು. ಕಾರ್ಯಕ್ರಮ ನಡೀತಾ ಇರಬೇಕು. ಡೀಸೆಲ್ ಉತ್ಪಾದನೆ ಆಗ್ತಾ ಇರಬೇಕು. ಹಿಂಡಿ ಮತ್ತು ಎಣ್ಣೆ ಮಾರಾಟ ಆಗ್ತಾ ಇರಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಬೀಜಗಳನ್ನು ಸಂಗ್ರಹಣೆ ಮಾಡಿ ನಾವು ಈ ಇಂಧನವನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಒಂದು ಕೇಂದ್ರಕ್ಕೆ ಸಾಕಷ್ಟು ಅನುದಾನವನ್ನು ಸಮೇತ ಈ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಕೊಟ್ಟು ಇದು ನಿರಂತರವಾಗಿ ಕಾರ್ಯಗತವಾಗಿರಬೇಕು, ಚಲಾವಣೆ ನಡೀತಾ ಇರಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ಪ್ರೋತ್ಸಾಹಿಸಬೇಕಾಗಿದೆ. ಇದನ್ನ ನಾವು ಬೆಳೆಸೋದ್ರಿಂದ ಅಥವಾ ಉತ್ಪಾದನೆ ಮಾಡೋದ್ರಿಂದ ರಾಷ್ಟ್ರಕ್ಕೆ ಏನಾದರೂ ಅನುಕೂಲ ಇದೆಯಾ ಸರ್, ಪರಿಸರಕ್ಕೆ ಏನಾದರೂ ಅನುಕೂಲ ಇದೆಯಾ, ರೈತರಿಗೆ ಏನಾದರೂ ಅನುಕೂಲ ಇದೆಯಾ ಅನ್ನುವಂತ ನೋಡ್ಕೊಂಡಾಗ ಇದು ರೈತರಿಗೆ ಬಹಳಷ್ಟು ಅನುಕೂಲವಾದಂಥ ಕಾರ್ಯಕ್ರಮ. ನಾವು ಬಿಡುವಿನ ವೇಳೆಯಲ್ಲಿ ಇದನ್ನ ಸಂಗ್ರಹಣೆ ಮಾಡ್ತೀವಿ. ನಮಗೆ ಯಾವುದೇ ರೀತಿ ವ್ಯವಸಾಯ ಚಟುವಟಿಕೆಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಾವು ಸುಲಭವಾಗಿ ಹಣ ಸಂಗ್ರಹಣೆ ಮಾಡ್ಬೋದು. ಇದು ರೈತರಿಗೆ ಆಗ್ತಾ ಇರೋದು. ಮುಖ್ಯವಾಗಿ ನಿಮ್ಮ ಮನೆಯಲ್ಲೇ ಈ ಎಣ್ಣೆಯನ್ನು ಯಂತ್ರವನ್ನು ತೆಗೆದು ಹಾಕೊಂಡ್ರೆ ಹಿಂಡಿ ಸಿಗುತ್ತೆ, ಗೊಬ್ಬರ ಸಿಗುತ್ತೆ. ಅದು ರೈತರಿಗೆ ಮುಖ್ಯವಾಗಿ ಆಗ್ತಾ ಇದೆ. ಮತ್ತೆ ಮುಖ್ಯವಾಗಿ ನಾವು ಪರಿಸರಕ್ಕೆ ಉತ್ತಮವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ದಂಗೆ ಆಗುತ್ತೆ. ಪರಿಸರ ಸುತ್ತ ಸ್ನೇಹಮಯ ಆಗಿರುತ್ತೆ. ಇನ್ನು ರಾಷ್ಟ್ರಕ್ಕೆ ನಾವು ಆಗಲೇ ಹೇಳಿದೆ, ನಮ್ಮ ದೇಶದಲ್ಲಿ ಕೇವಲ 17.9% ಮಾತ್ರ ನಮ್ಮಲ್ಲಿ ಉತ್ಪಾದನೆ ಮಾಡ್ತಾ ಇದೀವಿ. ಇನ್ನು 83% ಅನ್ನು ಹೊರ ರಾಷ್ಟ್ರಗಳಾದ ಕುವೈತ್, ಇರಾನ್, ಇರಾಕ್ ಇಂದ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಅಷ್ಟು ಹಣವನ್ನು ಆಮದು ರೂಪದಲ್ಲಿ ನಾವು ಕೊಡ್ತಾ ಇರುವಂತ ಹಣ ನಮ್ಮಲ್ಲೇ ಇದ್ರೆ ಬೇರೆ ಬೇರೆ ಕಾರ್ಯಗಳಿಗೆ ನಾವು ಆರೋಗ್ಯ ಆಗಿರ್ಬೋದು, ರಸ್ತೆ ನಿರ್ಮಾಣ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಗಳಿಗೆ ಇನ್ವೆಸ್ಟ್ ಮಾಡಿ ನಮ್ಮ ರಾಜ್ಯವನ್ನು, ನಮ್ಮ ರಾಷ್ಟ್ರವನ್ನು ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಬಹುದು. ಜೊತೆಯಲ್ಲಿ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿಯೇ ಪ್ರಥಮವಾಗಿ ಈ ಜೈವಿಕ ಇಂಧನ ಕೇಂದ್ರ
ಒಂದು ಕಾರ್ಯಪಡೆ ನಿರ್ಮಾಣ ಮಾಡೋದ್ರಿಂದ ಇದಕ್ಕೆ ಪೇಟೆಂಟ್ ಆಗಿ ನಮ್ಮ ರಾಜ್ಯವನ್ನೇ ತಗೊಳ್ತಾ ಇದ್ದಾರೆ. ಇದನ್ನ ಬೇರೆ ರಾಜ್ಯಗಳು, ಅನೇಕ ರಾಜ್ಯಗಳು ಕೇಳ್ತಾ ಇದ್ದಾರೆ, ಆದ್ರೆ ನಾವು ಇನ್ನು ಬಿಟ್ಕೊಡ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ಬೇಕನ್ನೋ ಉದ್ದೇಶದಿಂದ ಇದನ್ನ ನಾವು ನಮ್ಮಲ್ಲೇ ಜಾಸ್ತಿ ಉತ್ಪಾದನೆ ಮಾಡಿ ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಜ್ಯಕ್ಕೆ ಮೊದಲನೇ ಆಗಿ ಇದಕ್ಕೆ ಹೆಸರು. ನಾವು ಈ ಜೈವಿಕ ಇಂಧನಕ್ಕೆ ಮುಖ್ಯ ಘೋಷಣೆಗಳನ್ನು ಕೊಡಬೇಕಾಗಿದೆ. ಈ ಒಂದು ಅಂತಾರಾಷ್ಟ್ರೀಯ ಜೈವಿಕ ಇಂಧನ ದಿನಾಚರಣೆ ಅಂಗವಾಗಿ ಇದನ್ನು ಆಚರಣೆ ಮಾಡ್ತಾ ಇದೀವಪ್ಪ ಅಂದ್ರೆ, ಈ ಜೈವಿಕ ಇಂಧನ ಅನ್ನುವುದು ಬಾಳಿಗೆ ಒಂದು ನಂದನ, ನಾಳಿನ ಬದುಕಿಗೆ ಇದುವೇ ಚಂದನ. ಜೈವಿಕ ಇಂಧನ ಬಾಳಿಗೆ ನಂದನ, ನಾಳಿನ ಬದುಕಿಗೆ ಇದುವೇ ಚಂದನ. ಹಾಗೂ ಹೊಂಗೆ, ಇಪ್ಪೆ, ಬೇವು ಬೆಳೆಸಿ ನಿಮ್ಮ ಊರಿನಲ್ಲಿಯೇ ತೈಲ ಉತ್ಪಾದಿಸಿ. ಹೊಂಗೆ, ಬೇವು ಬೆಳೆಸಿ ನಿಮ್ಮ ಊರಿನಲ್ಲಿಯೇ ಇಂಧನ ಉತ್ಪಾದಿಸಿ. ಹಾಗೂ ಜೈವಿಕ ಇಂಧನ ಜೀವಕ್ಕೆ ಇಂಧನ, ಎಂದೂ ಕರಗದ ಮೂಲಧನ, ಎಂದೂ ಕರಗದ ಮೂಲಧನ. ಅಂದು ಹಸಿರು ಕ್ರಾಂತಿ ನಡೆದಿತ್ತು, ಬಿಳಿಯ ಕ್ರಾಂತಿಯು ನಡೆಯಿತು, ಈಗ ನಡೆಯಬೇಕಾಗಿರೋದು ಜೈವಿಕ ಇಂಧನ ಕ್ರಾಂತಿ ನಡೆಯಬೇಕಾಗಿದೆ. ಅಂದು ಹಸಿರು ಕ್ರಾಂತಿ ನಡೆದಿತ್ತು, ನಂತರ ಬಿಳಿಯ ಕ್ರಾಂತಿ ನಡೆಯಿತು, ಈಗ ಆಗಬೇಕಾಗಿರುವುದು ಹಸಿರು ಇಂಧನ ಕ್ರಾಂತಿ. ನೆಕ್ಸ್ಟ್ ಇನ್ನು ಮುಖ್ಯ ಘೋಷಣೆಗಳು ಹೇಳ್ಬೇಕಾದ್ರೆ, ಹಸಿರುವನ್ನು ಬರಡು ಬಂಗಾರ ಎಂಬ ಎರಡು ನಮ್ಮ ರಾಷ್ಟ್ರೀಯ ಯೋಜನೆಗಳು, ಅವು ಎರಡೂ ಕೂಡಿದರೆ ಜೀವನ ಆಗುವುದು ಸುಂದರ. ಹಸಿರುವನ್ನು ಮತ್ತೆ ಬರಡು ಬಂಗಾರ ಅಂತ ಎರಡು ಕಾರ್ಯಕ್ರಮಗಳಿದ್ವು. ಅದರಿಂದ ಅನೇಕ ಸಸ್ಯಗಳನ್ನು ಹಸಿರೀಕರಣಗೊಳಿಸಿದ್ವಿ. ಅದರಿಂದ ಬರಡನ್ನು ಸಮೇತ ಬರಡು ಭೂಮಿಗಳಲ್ಲಿ ಸಸ್ಯಗಳನ್ನು ನಡೆಸಿ ಬಂಗಾರವನ್ನು ಮಾಡಿದ್ವಿ. ಆ ಎರಡೂ ಕೂಡಿದರೆ ನಮಗೆ ಜೀವನ ಆಗುವುದು ಸುಂದರ. ಇನ್ನು ಬಾಳೆಂಬ ಭೂಮಿ ಆಳೆಂದು ಬಿಡಬೇಡ, ಬಾಳೆಂಬ ಭೂಮಿ ಆಳೆಂದು ಬಿಡಬೇಡ, ಜೈವಿಕ ಇಂಧನ ಸಸ್ಯಗಳಿಂದ ಸಮೃದ್ಧಿಯನ್ನು ಕಾಣೋಣ ಎಂಬ ನಾಣ್ಣುಡಿಯೊಂದಿಗೆ ನಾವು ಈ ಜೈವಿಕ ಇಂಧನವನ್ನು ಪ್ರೋತ್ಸಾಹಿಸಬೇಕಾಗುತ್ತದೆ. ಆಮದುವಾದಂತಹ ಡೀಸೆಲ್, ಪೆಟ್ರೋಲ್ ಎಷ್ಟು ದಿನ, ಇದು ಯಾವತ್ತು ಖಾಲಿ ಆಗುತ್ತೋ ಗೊತ್ತಿಲ್ಲ. ಯಾವತ್ತು ಬರಿದ ಆಗುತ್ತೋ ಅವತ್ತು ನಾವು ಹಿಂದೆ ಜಟಕಾ ಬಾಂಡಿ ಎತ್ತಿನ ಗಾಡಿಗೆ ಹೋಗ್ಬೇಕಾಗುತ್ತೆ. ಅಂತ ಪರಿಸ್ಥಿತಿ ನಮ್ಮ ಯುವ ಪೀಳಿಗೆ ಬರಬಾರದು ಅನ್ನೋದಾದ್ರೆ ನಾವು ಹೆಚ್ಚು ಹೆಚ್ಚು ಜೈವಿಕ ಇಂಧನ ಸಸ್ಯಗಳನ್ನು ಬೆಳೆಸಿ ಬೀಜ ಸಂಗ್ರಹಣೆ ಮಾಡಿ ಈ ಒಂದು ಜೈವಿಕ ಇಂಧನ ಉತ್ಪಾದನೆ ಮಾಡೋದ್ರಿಂದ ನಮ್ಮ ರಾಷ್ಟ್ರಕ್ಕೆ ಅನೇಕ ಕೊಡುಗೆಯನ್ನು ಕೊಟ್ಟಂಗಾಗುತ್ತೆ. ಆದ್ದರಿಂದ ನಾವು ಜೈವಿಕ ಆಮದು ಮಾಡಿರುವಂಥ ಡೀಸೆಲ್, ಪೆಟ್ರೋಲ್ ಇನ್ನೆಷ್ಟು ದಿನ, ಜೈವಿಕ ಇಂಧನ ಆಯ್ಕೆ ಚಿರಂತನವಾಗಿರ್ಬೇಕು ಅಂತ ಮುಖ್ಯವಾದ ನಾಣ್ಣುಡಿಗಳನ್ನು ಹೇಳ್ತಾ, ನೀವು ಇಷ್ಟು ಹೊತ್ತು ಈ ಕಾರ್ಯಕ್ರಮವನ್ನು ನಿಮ್ಮ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸುಮಾರು ಜನ ಇಲ್ಲಿ ಭಾಗವಹಿಸಿದಿರ. ಈ ನಮ್ಮ ಕೆಲವು ವಿಚಾರಗಳಿಂದ ನಿಮ್ಮ ಮನ ಮುಟ್ಟಿರಬಹುದು. ಇದು ಡೀಸೆಲ್ ಮತ್ತು ಪೆಟ್ರೋಲ್ಗೆ ಪರ್ಯಾಯವಾಗಿ ನಾವು ಬಳಸ್ತಾ ಇರುವಂತಹ ಪರ್ಯಾಯ ಜೈವಿಕ ಇಂಧನ. ಈ ಪರ್ಯಾಯ ಜೈವಿಕ ಇಂಧನ ಒಂದು ಆರ್ಥಿಕವಾಗಿ ಎಲ್ಲರಿಗೂ ಅನುಕೂಲವಾಗುವಂತಹ ಇಂಧನ ಅಂತ ಭಾವಿಸ್ತಾ, ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಇಲ್ಲಿ ಚರ್ಚೆ ಮಾಡ್ತೀವಿ. ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಒಬ್ಬರೇ ಏನಾದ್ರು ತಮ್ಮ ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್ ಹೇಳಿ ತಮ್ಮ ಹೆಸರು ಹೇಳಿ. ಪರಶುರಾಮಪುರ ಹೋಬಳಿ ಶಶಿಕುಮಾರ್ ಸಿ ಅಂತ. ಹೇಳಿ ಶಶಿಕುಮಾರ್. ಪಿಲ್ಲಹಳ್ಳಿ ವಿಲೇಜ್. ಸರ್ ಈಗ ನಮ್ಮ ಹತ್ರ ಬೇವಿನ ಬೀಜ ಮತ್ತೆ ಹೊಂಗೆ ಬೀಜ ಸಿಗುತ್ತೆ. ಸೊ ಸರ್ ಹೇಳ್ದಂಗೆ ಅದನ್ನ ತೊಳೆದು ಬಿಟ್ಟು ಕೊಟ್ರೆ ತಗೊಂತೀವಿ ಅಂತ ಹೇಳಿದ್ದಾರೆ. ನಾವು ಅದನ್ನ ಎಲ್ಲಿ ಸೇಲ್ ಮಾಡ್ಬೇಕು, ಯಾವ ಅಡ್ರೆಸ್ಗೆ ಹೋಗ್ಬೇಕು, ಯಾವ ರೇಟ್ ಸಿಗುತ್ತೆ ಸರ್ ಅದು? ಅದು ನಮ್ಮ ಚಿತ್ರದುರ್ಗದಲ್ಲಿರುವಂತಹ SJM ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಒಂದು ಕೇಂದ್ರ ಇದೆ. ಜೈವಿಕ ಕಾಲೇಜ್ ಒಳಗಡೆ ಹೊರಗಡೆ ಸರ್ ಅದು? ಕಾಲೇಜು ಕ್ಯಾಂಪಸ್ ಒಳಗಡೆ ಅಥವಾ ಹೊರಗಡೆ? ಕ್ಯಾಂಪಸ್ ಒಳಗಡೆ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ. ಅದು ಜೈವಿಕ ಇಂಧನ ಕೇಂದ್ರ ಅಂತಿದೆ. ಅಲ್ಲಿ ತಂದುಕೊಟ್ಟು ನೀವು ಮಾರಾಟ ಮಾಡಿ ಹಣವನ್ನು, ಯಾವುದೇ ರೀತಿಯ ಕಮಿಷನ್ ಆಗ್ಲಿ ಶೂಟ್ ಆಗ್ಲಿ ಏನೂ ಇರೋದಿಲ್ಲ. ನೀವು ತಂದಿರುವಂತಹ ಮಾಲನ್ನು ತೂಕ ಮಾಡಿ ನಿಮ್ಗೆ ಹಣವನ್ನು ಮಾರುಕಟ್ಟೆ ಬೆಲೆಗೆ ಏನಿದೆ ಅದನ್ನು ಕೊಡ್ತೀವಿ. ತೊಳೆದು ಕೊಟ್ರೆ 45ರಿಂದ 50 ರೂಪಾಯಿವರೆಗೂ ಕೊಡ್ತೀವಿ. ಸರ್ ನಾವೇನೇ ಪ್ರಾಡಕ್ಟ್ ತಂದ್ರೆ ಅದನ್ನ ತೊಳ್ಕೊಂಡೇ ತಗೊಂಡ್ಬರ್ಬೇಕಾ ಸರ್? ಅಂದ್ರೆ ಇದನ್ನ ಮಾತ್ರ, ಯಾವುದು ಬೇವಿನ ಬೀಜನ. ಓಕೆ, ಹೊಂಗೆ ಬೀಜ ಹಂಗಿದೆ. ಓಕೆ, ಹೊಂಗೆ ಬೀಜ ಡ್ರೈ ಆಗಿ ಒಳಗೆ ಕೊಟ್ರೆ, ನೀವು ಸಿಪ್ಪೆ ಸುಲಿದು ಕೊಟ್ರು ಓಕೆ. ಸಿಪ್ಪೆ ಸುಲಿಲ್ಲ ಅದಕ್ಕೆ ಬೇರೆ ಮಾರುಕಟ್ಟೆ ಬೆಲೆ ಇರುತ್ತೆ. ಸಿಪ್ಪೆ ಸುಲಿದು ಕೊಟ್ರೆ ಅದು ಡಿಪೆಂಡ್ಸ್ ಅಪಾನ್ ಡ್ರೈನೆಸ್ ನೋಡ್ಬಿಟ್ಟು ನಾವು ರೇಟ್ ಅನ್ನು ನಿರ್ಧಾರ ಮಾಡಿ ನಿಮ್ಗೆ ಅವತ್ತೇ ಕ್ಯಾಶ್ ಕೊಟ್ಟು ನಿಮ್ಗೆ ಹಣವನ್ನು ಕೊಡುವಂತ ಕಾರ್ಯಕ್ರಮ ನಡೀತಾರೆ. ಸರ್ ಹೊಂಗೆ ಬೀಜ ಯಾವ ರೇಟ್ ಇದೆ ಸರ್? ಹೊಂಗೆ ಬೀಜ 40ರಿಂದ 50 ರೂಪಾಯಿವರೆಗೂ ಇದೆ. ಡಿಪೆಂಡ್ಸ್ ಅಪಾನ್ ದಿ ಕ್ವಾಲಿಟಿ, ಸೈಜ್, ಡ್ರೈನೆಸ್. ಅದರ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡಿಬಿಟ್ಟು ನಿಮ್ಗೆ ಹಣವನ್ನು ಕೊಡ್ತೀವಿ. ಸರ್ ಹೇಳಿ ಸರ್. ಎಲ್ಲ ಸ್ನೇಹಿತ ವರ್ಗದವರು ತಮಗೆ ಬೇಕಾದಲ್ಲಿ ನಾವು ನೋಟ್ ಮಾಡ್ಕೊಬಹುದು. ನಮ್ಮ ಹೆಸರು ಸುನೀಲ್ ಕುಮಾರ್ ಅಂತ ಹೇಳಿ. 9964262943 9964262943.
9964262943 ಸುನೀಲ್ ಕುಮಾರ್ ಅಂತ. ಇಲ್ಲಿ ಬಂದು ಭೇಟಿ ಮಾಡ್ಬೋದು. ಇದಕ್ಕೆ ಕರೆ ಮಾಡಿ ಬರ್ಬೋದು. ನಾವು ಬೆಳಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇರ್ತೀವಿ. ಮತ್ತೆ 2:30 ರಿಂದ 5 ಗಂಟೆವರೆಗೂ ನಮ್ಮ ಕೇಂದ್ರ ಸದಾಕಾಲ ತೆರೆದಿರುತ್ತೆ. ಇನ್ನು ನಮ್ಮ ಮುಖ್ಯ ಸಂಯೋಜಕರು ಇರ್ತಾರೆ. ಇನ್ನು ಹೆಚ್ಚಿನ ವಿಚಾರಗಳನ್ನು ವಿನಿಮಯ ಮಾಡ್ಕೊಬಹುದು. ಮತ್ತೆ ಅರ್ಪಣಾ ಪಾಟೀಲ್, ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಮಂಜುನಾಥ್ ಭಟ್. ನಮಸ್ಕಾರ, ನಾನು ಮಂಜುನಾಥ್ ಭಟ್ ಅಂತ ಮಾತಾಡಿದ್ದೀನಿ ಶೃಂಗೇರಿಯಿಂದ. ನಮ್ಮ ಮಲೆನಾಡಿನ ಪ್ರಾಂತ್ಯದಲ್ಲಿ ಬೆಳೆಯೋ ತರದ್ ಯಾವ್ದಾದ್ರು ಇದೆಯಾ? ಮಲೆನಾಡು ಶೃಂಗೇರಿ ಅಂದ್ರೆ ಇದು ಕಡಗಲ ಮುರುಘ ಅಂತ ಕೇಳಿದಿರ ಅಲ್ಲಿ? ಕಡಗ ಮುರುಘ ಗೊತ್ತು. ಕಡಗಲ ಮುರುಘದಲ್ಲಿ ನಿಮ್ಗೆ ಒಳ್ಳೆ ಎಣ್ಣೆ ಬರುತ್ತೆ. 50% ನಷ್ಟು ಎಣ್ಣೆ ಬರುತ್ತೆ. ಅಲ್ಲಿ ಸಿರ್ಸಿ ಒಂದು ಕಾಲೇಜ್, ಫಾರೆಸ್ಟ್ರಿ ಕಾಲೇಜಿಗೆ ಕೊಟ್ಟಿದ್ದೀವಿ ನಾವು ಇಂಥ ಕೇಂದ್ರವನ್ನು. ಸಿರ್ಸಿ ಫಾರೆಸ್ಟ್ರಿ ಕಾಲೇಜ್ಗೆ ಜೈವಿಕ ಇಂಧನ ಸಂಶೋಧನೆ ಮಾಹಿತಿ ಕೇಂದ್ರ ಅಂತ ಕೊಟ್ಟಿದೀವಿ. ನೀವು ಅಲ್ಲಿ ರಮಣ ಸರ್ ಅಂತ ಇರ್ತಾರೆ ನಮ್ಮ ಕೋಆರ್ಡಿನೇಟರ್. ಅಲ್ಲಿ ತಾವು ಭೇಟಿ ಮಾಡಿ ಎಣ್ಣೆ ಬಗ್ಗೆ ಇನ್ನೂ ನೇರವಾಗಿ ಸಂಪರ್ಕಿಸಬಹುದು. ಇಲ್ಲ ನೀವು ನಮ್ಮ ಕಾಲೇಜ್ಗೆ ಬರ್ತೀವಿ ಅಂದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ಸರಿ. ಕಡಗೋಲ್ ಮುರುಘ ಅಲ್ಲದೆ ಇನ್ಯಾವ್ದ್ರಲ್ಲಿ ಬರುತ್ತೆ ಜಾಸ್ತಿ ಎಣ್ಣೆ? ಅಲ್ಲಿ ಸದ್ಯಕ್ಕೆ ಅದರಲ್ಲಿ ಜಾಸ್ತಿ ಬರ್ತಾ ಇದೆ ಅಂತ ನಮ್ಮಲ್ಲಿ ಪ್ರಾಜೆಕ್ಟ್ ಮಾಡಿರೋ ಸಂಶೋಧನೆ ಆಧಾರದ ಮೇಲೆ ನಿಮ್ಮ ದಕ್ಷಿಣ ಕನ್ನಡ ಸಿಗುವಂತ ಬೀಜಗಳನ್ನು ಅಲ್ಲಿಂದ ತಂದು ನಮ್ಮಲ್ಲಿ ಪ್ರಯೋಗಕವಾಗಿ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ನಮ್ಮಲ್ಲಿ ಇದು ಜತ್ರೋಪ ಇದೆಯಲ್ಲ, ಅದು 40% ಬರುತ್ತೆ ಅಷ್ಟೇ. ಜತ್ರೋಪ ನೋಡಿರ್ಬೋದಲ್ಲ ನಿಮ್ ಸುತ್ತಮುತ್ತ ಏನಾದ್ರು ಇದೆಯಾ ಅಲ್ಲಿ? ಜತ್ರೋಪ ನಾವೇ ಹಾಕಿದೀವಿ, ಒಂದ್ 4 ಗಿಡ ಹಾಕಿದೀವಿ ನಾವು. ನೋಡಿ ಅದು ಇಳುವರಿ ಎಷ್ಟು ವರ್ಷಕ್ಕೆ ಬಂತು ಏನು ಅಂತ ನಿಮ್ಗೆ ಅನುಭವ ಆಗಿದೆ? ಹೌದೌದು. ಸುಮಾರು 1 ವರ್ಷದಲ್ಲಿ ಬಂದ್ಬಿಡುತ್ತೆ ಅದು. ಹೌದು, ಔಟ್ಲು ಗಿಡ ಬಂದಂಗೆ ಬರುತ್ತೆ. ಮೊದಲನೇ ವರ್ಷದಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಬೆಳೆಸಿ ಆದ್ಮೇಲೆ ಒಳ್ಳೆ ಇಳುವರಿ ಬರುತ್ತೆ. 1 ರಿಂದ 1-2 kg ಒಳಗಡೆ ಬರುತ್ತೆ ಒಂದು ಗಿಡ. ನೆಕ್ಸ್ಟ್ ಯಾರಾದ್ರೂ ಇದ್ದಾರೆ? ಮಾತಾಡಿ ವೀರಣ್ಣ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಪ್ರೋಗ್ರಾಮ್ ಬಹಳ ಸಕಾಲಿಕವಾಗಿದೆ. ಈಗ ಇನ್ನೊಂದ್ ಏನಾಗಿದೆ ಸರ್, ಈಗೆಲ್ಲ ವೆಹಿಕಲ್ಸ್ ಗಳೆಲ್ಲ 2 ವೀಲರ್ ತಂತಾರಲ್ಲ, ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ನಮ್ಮ ಇದಕ್ಕೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಎಲ್ಲ ಚಾರ್ಜಬಲ್ ಸ್ಕೂಟರ್ ತಗೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಸರ್. ಸುಮ್ಮನೆ ಒಂದು ಸಜೆಷನ್ ಅಷ್ಟೇ ಸರ್. ಕರೆಕ್ಟ್. ಅದು ಚಾರ್ಜಬಲ್ ಇದರಿಂದ ಬಹಳ ಸ್ವಲ್ಪ ಎಫೆಕ್ಟ್ಸ್ ಬರ್ತಾ ಇದೆ. ಅದು ಎಷ್ಟು ದಿವಸ ಪವರ್ ಉತ್ಪಾದನೆ ಆಗುತ್ತೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಆಲ್ಟರ್ನೇಟಿವ್ ಇದೆ. ಇದನ್ನು ಒಂದು ಆಲ್ಟರ್ನೇಟಿವ್ ಆಗಿ ನಾವು ಬಳಸ್ತಾ ಇದೀವಿ. ಅದು ನೀವು ಹೇಳ್ತಾ ಇರೋದು ಕರೆಕ್ಟೇ. ಅದರಿಂದ ಹಾನಿಕಾರಕವಾಗೂ ಇದೆ. ಇದು ನೀವು ಹೇಳ್ದಂಗೆ ಎಲೆಕ್ಟ್ರಿಕ್ ಇದರಿಂದ, ಮೋಟರ್ಸ್ ಇಂದ. ಅದರಿಂದ ಇದು ಜೈವಿಕ ಇಂಧನ ನಮ್ಮ ನೈಸರ್ಗಿಕವಾಗಿ ಉತ್ಪಾದನೆ ಮಾಡುವಂತ ಇಂಧನ ಆಗಿರೋದ್ರಿಂದ ಇದಕ್ಕೆ ನಾವು ಹೆಚ್ಚು ಪ್ರೋತ್ಸಾಹ ಮಾಡ್ದಂಗ ಆಗುತ್ತೆ. ನಮ್ಮ ಇಂಧನಕ್ಕೆ ಒಂದು ಕೊಡುಗೆ ಕೊಟ್ಟಂಗ ಆಗುತ್ತೆ. ಅಲ್ಲ, ಇದು ಸಪೋರ್ಟಿಂಗ್ ಒಳ್ಳೆ ಸರ್. ಜೈವಿಕ ಇಂಧನ ಸಪೋರ್ಟ್ ಮಾಡೋದು ಒಳ್ಳೇದೇನೆ. ಇಲ್ಲ, ಒಳ್ಳೇದು ವೀರಣ್ಣ ಅವರೇ. ಬಟ್ ಏನಂದ್ರೆ ನಾವೀಗ ಯಾಕಂದ್ರೆ ಪರಿಸರ ನೋಡ್ಬೇಕಲ್ಲ. ಈಗ ನಾವು ರೈತರು, ನಾವು ಜಮೀನುಗಳಲ್ಲಿ ಈಗೇನು ಬದುಗಳಲ್ಲಾಗ್ಲಿ ಅಥವಾ ವೇಸ್ಟ್ ಲ್ಯಾಂಡ್ ಅಲ್ಲಾಗ್ಲಿ, ಅಲ್ಲಿ ಹೊಂಗೆ ಆಗ್ಲಿ ಅಥವಾ ಬೇವು ಆಗ್ಲಿ ಅಥವಾ ಜಟ್ರೋಪ ಆಗ್ಲಿ ಸಿಮರುಬ ಆಗ್ಲಿ ಇವನ್ನೆಲ್ಲ ಹಾಕ್ಬೋದು. ನಿಮಗೆ ಅದ್ರ ಒಂದು ನಿಮಗೆ ಅಲ್ಲಿ ಕಾಯಿ ಅದನ್ನ ಮಾರಾಟ ಮಾಡ್ಬಿಟ್ಟು ಅವ್ರು ಬಯೋಡೀಸೆಲ್ ತಯಾರು ಮಾಡೋದಕ್ಕೆ ನಿಮ್ಗೆ ಆರ್ಥಿಕವಾಗಿ ಸಬಲರಾಗ್ಬೋದು ಒಂದಾದ್ರೆ. ಇನ್ನೊಂದು ಪರಿಸರಕ್ಕೆ ನೀವು ಒಳ್ಳೆಯ ಒಂದು ಪರಿಸರ ಪೂರಕವಾಗಿ ಒಂದು ಏನು ಒಳ್ಳೆ ಗಾಳಿ ಮತ್ತೆ ಪರಿಸರ ಶುದ್ಧ ಆಗುತ್ತಲ್ಲ, ಅದಕ್ಕೂ ಕೊಡುಗೆ ಕೊಡ್ಬೋದಲ್ಲ. ಮತ್ತೆ ಈ ಮರ ಗಿಡಗಳು ಜಾಸ್ತಿ ಬೆಳೆಯೋದ್ರಿಂದ ಅಟ್ಲೀಸ್ಟ್ ನಮಗೆ ಈಗ ಏನಾಗ್ತಿದೆ, ಸಕಾಲಕ್ಕೆ ಮಳೆನೂ ಬರ್ಬೋದು. ಆ ಆಶಾಭಾವನೆ ಇಟ್ಕೋಬಹುದು. ಯಾಕಂದ್ರೆ ನಾವು ರೈತರಾಗಿ ಅದನ್ನು ನೋಡ್ಬೇಕಾದ್. ನಮ್ಮಲ್ಲಿ ಇಲ್ಲಿ ಮೂರು ಬೆನಿಫಿಟ್ ಆಗುತ್ತೆ. ಒಂದು, ನಿಮ್ಮ ಜಮೀನು ವೇಸ್ಟ್ ಲ್ಯಾಂಡ್ಗಳಲ್ಲಿ ಅಥವಾ ನೀವೇನ್ ಬದುಗಳಲ್ಲಿ ಇವನ್ನೆಲ್ಲ ಹಾಕೋಬಹುದು. ಅಲ್ಲಿ ಹೆಚ್ಚಿನ ಮಳೆ ಬಂದು ಏನು ಮಣ್ಣಿನ ಸವಕಳಿನೂ ತಡೆಯುತ್ತೆ ಒಂದು. ಮತ್ತೆ ಪರಿಸರ ಪೂರಕವಾಗಿರುತ್ತೆ. ಮತ್ತೆ ಅದರಿಂದ ನಿಮಗೆ ಆ ಬೀಜ ಮಾರಾಟ ಮಾಡಿ ದುಡ್ಡು ಬರುತ್ತೆ. ಇದೆಲ್ಲ ನಮಗೆ ಮತ್ತೆ ಗಿಡ ಮರಗಳು ಜಾಸ್ತಿ ಆಗೋದ್ರಿಂದ ಸಕಾಲಕ್ಕೆ ಮಳೆನೂ ಸಹಿತ ಬರುತ್ತೆ. ಇಷ್ಟೆಲ್ಲ ನಮಗೆ ಲಾಭದಾಯಕ ಇದೆ. ಆ ದೃಷ್ಟಿಯಿಂದ ನಾವು ಜೈವಿಕ ಇಂಧನ ಈ ಬೆಳೆಗಳನ್ನು ಸಹಿತ ನಾವು ವೇಸ್ಟ್ ಲ್ಯಾಂಡ್ ಅಥವಾ ಬದುಗಳಲ್ಲಿ ಹಾಕೊಂಡು ನಾವು ಬೆಳಿಬಹುದು. ಸರ್, ಒಳ್ಳೆ ಕಾರ್ಯಕ್ರಮ ಸರ್. ಎನ್ವೈರನ್ಮೆಂಟ್ ಬಹಳ ಇಂಪಾರ್ಟೆಂಟ್. ಈ ಸಮಯ ಕೊಟ್ಟಿದ್ದು ಕೇಳಿದಿರಲ್ಲ, ತುಂಬಾ ಧನ್ಯವಾದಗಳು.